ಸುವಾಸವಿಸಿದಂತಹ ಶ್ರೀಮಂದಿರ ಪ್ರಣವ ಸ್ವರೂಪಿ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಕೊಟ್ಟೂರು ಸಭೆ ಸಂಸ್ಥಾನ ಮಠ ಬಳ್ಳಾರಿ ಹೊಸಪೇಟೆ ಹಾಲಕರಿ ಇವರ ಪಾದಪದ್ಮಗಳಿಗೆ ನಮಸ್ಕರಿಸಿ ಎದ್ದುಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳಲ್ಲಿ ಪಾದಗಳಲ್ಲಿ ಪರಮಟ್ಟು ನಾಡಿನ ಹೆಸರಾಂತ ಪ್ರವಚನಕಾರರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಶ್ರೀ ಅನ್ನದಾನೇಶ್ವರ ದೇವಮಂದಿರ ಮಹಾಮಠ ಮಣಕವಾಡ ಇವರಲ್ಲೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಕರಿಗುಡ್ಡದ ಶ್ರೀಗಳಲ್ಲಿಯೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಉಪಸ್ಥಿತರಿರತಕ್ಕಂತಹ ಕೊಟ್ಟಿರುವ ದೇಶಿಕರಿಗೂ ಪೂಜ್ಯ ಶ್ರೀ ಬಸವಕಿರಣ ಮಹಾಸ್ವಾಮಿಗಳು ಚಳಿಕೇರಿಯವರಿಗೂ ಪೂಜ್ಯ ಶ್ರೀ ಸದಾಶಿವ ದೇವರಿಗೂ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಪೂಜ್ಯ ಶ್ರೀ ನಾಗಭೂಷಣ ದೇವರು ಹಾಗೆ ಪೂಜ್ಯ ಶ್ರೀ ಗುರುಸುದ್ದ ದೇವರು ಆದವಾನಿ ಪೂಜ್ಯ ಶ್ರೀ ಮರಿಕೊಟ್ಟೇಶ್ವರ ದೇವರು ಸೀದರಗಡ್ಡಿ ಪೂಜ್ಯ ಶ್ರೀ ಸಿದ್ದೇಶ್ವರ ದೇವರು ಬೂದುಗುಪ್ಪ ಸಕಲ ಹರಚರ ಮೂರ್ತಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಲಾವಿದರಾಗಿ ಆಗಮಿಸಿದಂತಹ ಸಂಗೀತಗಾರರಂತಹ ಸಂಗಮೇಶ್ ಪಾಟೀಲ್ ಗವಾಯಿಗಳವರೇ, ಹನುಮಂತಪ್ಪ ಕಾಮನಹಳ್ಳಿಯವರೇ, ತಬಲಾ ಸಾಥ್ ನೀಡಲಿರ್ತಕ್ಕಂತಹ ಸಂತೋಷ್ ಪಾಟೀಲ್ರೇ, ಹಾಗೇನೆ ಪ್ರಾರಂಭದಲ್ಲಿ ಇವತ್ತು ಇಬ್ಬರು ಕಲಾವಿದರು ಹೊಸದಾಗಿ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜಗುಣಪ್ಪ ಭೋಗಾವತಿ ಹಾಗೂ ಹನುಮಂತರಾಯ ಚಿಕ್ಕೊಟ್ನಿಗೊಲ್ಲು ಕಲಾವಿದರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಾವತ್ತು ವೀರಶೈವ ಲಿಂಗಾಯತ ಕಾರ್ಪೊರೇಷನ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ರುದ್ರಗೌಡ ಇವರೇ, ಗ್ರಾಮದ ಸದ್ಭಕ್ತ ಮಂಡಳಿಯೇ, ಕಲಾವಿದರೆ, ಇಷ್ಟೊಂದು ಸಂಭ್ರಮಯುತವಾದಂತಹ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವ ನಾವು ಯಾವುದೇ ಪ್ರವಚನ ಆರಂಭ ಮಾಡಬೇಕಾದ್ರೆ ಮೊದಲನೇ ಒಂದು ಪ್ರಾರ್ಥನೆಯನ್ನು ಹಾಡಿಸ್ತೀವಿ. ನಾವು ಪ್ರಾರ್ಥನೆಯನ್ನು ಹಾಡಿಸೋದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸುಗಳು ಆ ಕಡೆ ಈ ಕಡೆ ಹೋಗಿರ್ತಾವ. ಆ ಎಲ್ಲಾ ಮನಸ್ಸುಗಳು ಆ ಕಡೆ ಈ ಕಡೆಯಿಂದ ಹೋಗಿದ್ದು ಬಿಟ್ಟು ಈ ಜಗದಾಗ ಬರ್ಬೇಕಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ಟೇಟ್ ಆಗಿ ಕುಂದ್ರಬೇಕು. ಸ್ಟೇಟ್ ಆಗಿ ಕುತ್ಕೊಂಡು ನಮ್ಮ ಗವಾಯಿಗಳು ಹಿಂದೆ ಹಾಡ್ತಾರೆ, ಅವ್ರ ಹಿಂದೆ ನೀವು ದನಿಗೂಡಿಸುವಂತ ಪ್ರಯತ್ನವನ್ನ ನೀವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ಬೇಕು. ನಾವು ಇಲ್ಲಿ ಪ್ರಾರ್ಥನೆಯನ್ನು ಹಾಡಿಸ್ತೀವಿ, ನೀವೆಲ್ಲ ಹಿಂದೆ ಬಸವಣ್ಣನದು ಸುಖವೊಂದು ಬಸವಣ್ಣನದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನದು ದುಃಖದೊಂದು ಕೋಟಿ ಬಂದಲ್ಲಿ ಬಸವಣ್ಣನದು ದುಃಖದೊಂದು ಕೋಟಿ ಬಂದಲ್ಲಿ ಬಸವಣ್ಣನದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನದು
ಪರಮ ಪೂಜ್ಯ ಕಾರುಣ್ಯಮಯಿಗಳಾಗಿರುವಂತ ಪರಮ ಪೂಜ್ಯ ಹಂಪಿ ಹೊಸಪೇಟೆ ಬಳ್ಳಾರಿ ಹಾಲಕೇರಿ ಮಠದ ಜಗದ್ಗುರುಗಳಾಗಿರುವಂತ ಪರಮ ಪೂಜ್ಯ ಶ್ರೀಮನ್ ಮಹಾರಾಜರವೀಂದ್ರ ಜಗದ್ಗುರು ಉಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಹಾಗೇನೆ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಕರೆಗೊಡ್ಡು ತಾತ್ನವರಲ್ಲಿ, ಪೂಜ್ಯರಾಗಿರ್ತಕ್ಕಂಥ ಕೊಟ್ಟರು ದೇಶಿಕರಲ್ಲಿ ಮತ್ತು ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ದೇವರಲ್ಲಿ ಕೂಡ ಶರಣಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ವೇದಿಕೆಯ ಪರಮ ಪೂಜ್ಯರಾದ ಪೂಜ್ಯ ಶ್ರೀಮಣಿಪುರ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ಮಠ ಎದ್ದಲ್ನೊಡ್ಡಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಹಿಂಭಾಗದಲ್ಲಿ ಕುಳಿತಿರುವಂತಹ ಅನೇಕ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಶರಣಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಸಂಗೀತ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂತ ನಮ್ಮ ನಾಡಿನ ಹೆಸರಾಂತ ಗವಾಯಿಗಳಲ್ಲಿ ಒಬ್ಬರಾದ ಶ್ರೀ ಸಂಗಮೇಶ್ ಪಾಟೀಲ್ ಗವಾಯಿಗಳವರಲ್ಲಿ ಕೂಡ ಶರಣಗಳನ್ನು ಹೇಳ್ತಾ, ನಮ್ಮ ಹನುಮಂತಪ್ಪ ಸರ್ ಕಾಮನಳ್ಳಿ ಸರ್ ಹಿಂದೊಮ್ಮೆ ಕಾರ್ಯಕ್ರಮದಲ್ಲಿ 4-5 ವರ್ಷದ ಹಿಂದೆ ಅವರು ಬಂದು ಹೋಗಿದ್ದಾರೆ. ಪರಮ ಪೂಜ್ಯ ನಮ್ಮ ತಾತ್ನವರು ಕಲಾವಿದರ ಮೇಲೆ ಬಹಳಷ್ಟು ಪ್ರೇಮ, ಬಹಳಷ್ಟು ಪ್ರೀತಿ. ಹೊಸ ಹೊಸ ವ್ಯಕ್ತಿಗಳು ಬರ್ತಿರ್ಬೇಕು, ಹೊಸ ಹೊಸ ವಿಷಯಗಳನ್ನು ಹೇಳ್ತಿರ್ಬೇಕು, ಅದರಿಂದ ನಮ್ಮ ಜನ ಬದಲಾಗಬೇಕು ಅನ್ನುವಂತ ಒಂದು ಉದ್ದೇಶಕ್ಕೆ ನಮ್ಮಂತವ್ರನ್ನೆಲ್ಲ ಕರ್ಕೊಂಡ್ ಬಂದು ನಿಮ್ಮ ಮುಂದೆ 4 ಮಾತುಗಳನ್ನ ಹಿಡಿಸುವಂತ ಕಾರ್ಯಕ್ರಮ ತಾತ್ನವರು ವರ್ಷದಿಂದ ವರ್ಷ ಮಾಡ್ಕೊಂತ ಬಂದಿದ್ದಾರೆ. ಹಾಗೆ ನಮ್ಮ ಹನುಮಂತಪ್ಪ ಸರ್ ಕಾಮನಳ್ಳಿ ಸರ್, ಹಾಗೆ ನಮ್ಮ ತಬಲಾ ವಾದಕರಾದಂತಹ ತಬಲಾ ವಾದಕ ಸಂತೋಷ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಬಹಳ ಸುಂದರವಾಗಿ ಶಾಂತವಾಗಿ ಈ ಸುಂದರ ಪ್ರಾಂಗಣದಲ್ಲಿ ಪ್ರವಚನವನ್ನು ಆಲಿಸಲಿಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಂದು ಮೊದಲು ಕಲಿಬೇಕಾಗಿರುವಂತ ಕಾಡಗಲ್ಲ ಅದ್ಭುತವಾಗಿ ನಿಮ್ಮೂರಿನ ಶಿಲ್ಪಿ ಒಂದು ಸುಂದರ ಕೆತ್ತನೆಯನ್ನ ಮಾಡಿ ಕಾಡಗಲ್ಲನ್ನು ನಿಂತು ನೋಡೋ ಹಂಗೆ ಮಾಡಿ ಹೋಗ್ಯಾನ. ಹೌದಲ್ಲ? ಕಾಡಗಲ್ಲಿದ್ದಿರುವಂತಹದ್ದನ್ನ ನಿಂತು ಕೆತ್ತನೆ ಮಾಡಿ ನಿಮ್ಮೂರಿನ ಶಿಲ್ಪಿ ಅದನ್ನ ನೋಡೋ ಹಂಗೆ ಮಾಡ್ಯಾನಂದ್ರ ಆ ಕಾಡಗಲ್ಲಿನ ಕಟ್ಟಡ ನಿಂತು ನೋಡೋ ಹಂಗಾಗಿ ಉದ್ಘಾಟನೆಗೊಳ್ಳಾಕತ್ತೈತೆ ಅಂದ್ರೆ ನಮ್ಮನ್ನು ನಿಂತು ನೋಡಿ ನಮಸ್ಕಾರ ಮಾಡಿರ್ಬೇಕು. ಹಂಗೆ ನಾವು ಬದುಕನ್ನು ಮಾಡಬೇಕಾದ್ರೆ ಈ ಆಧ್ಯಾತ್ಮಿಕ ಪ್ರವಚನ ಬಹಳ ಅವಶ್ಯಕತೆ ಅನ್ನುವಂತ ಕಾರಣಕ್ಕೆ ಇದನ್ನ ಕಾರ್ಯಕ್ರಮದ ಆಯೋಜನೆ ಮಾಡ್ಯಾರ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಸ್ವಾಮಿಗಳು ವೇದಿಕೆ ಮೇಲೆ ಕುತ್ಕೊಂಡು ನಿಮ್ ಕೈ ಮುಗಿದು ನಮಸ್ಕಾರ ಮಾಡ್ಯಾರಂದ್ರೆ ನೀವೇನ್ ಮಾಡ್ಬೇಕು? ನೀವೇ ಹೊಳ್ಳಿ ಶರಣಗಳನ್ನ ಹೇಳಬೇಕು. ಯಾರಾದ್ರೂ ಸ್ವಾಮಿಗಳು ಮೊದಲು ನಿಮಗೆ ಶರಣಗಳನ್ನ ಹೇಳ್ತಾರೆ ಅಂತಂದ್ರೆ ತಾವೇನ್ ಮಾಡ್ಬೇಕಮ್ಮ? ಏನ್ ಮಾಡ್ಬೇಕು? ಕೈ ಏನ್ ಮಾಡ್ಬೇಕು? ಇದನ್ನ ಮಾಡ್ಬೇಕು. ನಾನೀಗ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಇಲ್ಲಿ ಕುಂತವ್ರು ಎಲ್ಲರೂ ಕುಡ್ಕೊಂಡು ಇಲ್ಲಿ ಕುಂತಾಗಟ್ಟೆ ಎಲ್ಲ ಸ್ವಾಮಿಗಳು ನಿಮ್ ಕೈ ಮುಗಿತಾರೆ.
ಯಾಕ ಇಲ್ಲಿ ಬಂದವ್ರು ನೀವು ಆ ಮಂದಿ ಈ ಮಂದಿ ಆ ಓಣೆನವ್ರು ಈ ಓಣೆನವ್ರು ಅಂತಲ್ಲ, ಎಲ್ಲರೂ ಚನ್ನಬಸವ ತಾತನ ಮಕ್ಕಳು ಅನ್ನುವಂತ ಕಾರಣಕ್ಕೆ ನಿಮ್ಮ ಕೈ ಮುಗಿತಾರೆ ಹೊರತಾಗಿ ಇಲ್ಲಿ ದೊಡ್ಡವರು ಸಣ್ಣವರು ಚಿಕ್ಕವರು ಅನ್ನುವಂತ ಭಾವ ಯಾರದು ಇಲ್ಲ. ಹಾಗಾಗಿ ಇಲ್ಲಿ ವೇದಿಕೆ ಕುಂತೀವಿ ಅಂದ್ರೆ ಅಜ್ಜನ ಜಗದಾಗ ಅಜ್ಜನ ಕಾರ್ಯಕ್ರಮದಾಗ ನಾವು ಬಂದು ಕುಂತೀವಿ ಅಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ನಿಮಗೆ ನಮಸ್ಕಾರ ಮಾಡಿದ್ರೆ ನೀವೇನ್ ಮಾಡ್ಬೇಕು? ನೀವು ಶರಣ ಅಂತ ಹೇಳ್ಬೇಕು. ಇದು ನಮ್ಮ ಮೊಟ್ಟ ಮೊದಲ ಸಂಸ್ಕಾರ. ಇಲ್ಲಿ ಆಗಮಿಸಿರುವಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಹೇಳ್ಬೇಕದನ್ನು, ಶರಣು ಶರಣಾರ್ಥಿಗಳು. ಹಾ, ಇದನ್ನ ನಾಳೆಯಿಂದ ನಾ ಬಂದು ಬಿಡ್ಲೆ ಮರೆಯೋಂಗಿಲ್ಲ. ಇವತ್ತು ಬಂದವರು ನಾಳೆ ಬಿಡುವಂಗಿಲ್ಲ. ಯಾರು ಬಂದಿಲ್ಲ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಇದು ಎರಡನೇ ಕೆಲಸ ನಿಮ್ದು. ಇವತ್ತು ಬಂದಿವಲ್ಲ, ನಾಳೆ ಬಿಡುವಂಗಿಲ್ಲ. ಬರ್ಬೇಕಾದ್ರೆ ಒಬ್ಬರ ಬರಂಗಿಲ್ಲ. ಒಳ್ಳೆ ಜಗಕ್ಕೆ ಹೋಗ್ಬೇಕಾದ್ರೆ ಒಬ್ಬರ ಹೋಗಬಾರದು. ಕೆಟ್ಟ ಜಗಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಒಬ್ರು ಹೋಗಬಾರದು. ಹೋಗೋ ಪ್ರಸಂಗ ಬಂದ್ರೆ ಇನ್ನೊಬ್ಬರು ಕರ್ಕೊಂಡು ಹೋಗಬಾರದು. ಎಲ್ಲಿ? ಕೆಟ್ಟ ಜಗಕ್ಕೆ. ಇದು ನಮ್ಮ ಜೀವನವನ್ನು ಉದ್ಧಾರ ಮಾಡುವಂತ ಕ್ಷೇತ್ರ ಯಾವುದು? ಪೂಜ್ಯ ತಾತನವರ ಅಂಗಳ. ಈ ಅಂಗಳದೊಳಗೆ ನಮಗೆ ಮಂಗಳ ಆಕೈತೆ ಅಂದ್ರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಬರತ್ತೀವಿ ಅಂತ ಒಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟು ನೋಡೋಣ. ಅಂದ್ರೆ ನನ್ನ ಮಾತು ತಿಳಿತ ಒಂದಂಗಾತಲ್ಲ ನಿಮಗೆ ಅರ್ಥಕತ್ತಲ್ಲ ನಾ ಹೇಳುದು. ಹೂನು ಅನ್ಬೇಕು ಅನ್ನೋದು ಅನ್ಬೇಕು ನನಗೆ. ಹಾ, ಯಾಕಂದ್ರೆ ನಾ ಬಂದಿದ್ದು 400 ಕಿಲೋಮೀಟರ್ ದೂರದಿಂದ. ಮತ್ತೆ ಹಂಗ ನಾ ಹೇಳ್ಕೊಂತ ಹೊಂಟೆ, ನಮ್ಗೇನು ಅರ್ಥನ ಆಗಲಿಲ್ಲ ಅಂದ್ರೆ ನಾ ಏನ್ ಮಾಡಿ ಹಿಂದಾಗಡೆ ಬಹಳಷ್ಟು ಪ್ರಯತ್ನ ಪೂಜ್ಯ ತಾತನವರ ಆಶೀರ್ವಾದದಿಂದ ಬಹಳ ವರ್ಷದಿಂದ ಈ ಊರ ಪ್ರವಚನ ಹೇಳ್ಬೇಕು ಅನ್ನೋದು ತಾತನವ್ರು ನನಗೆ ಬಹಳ ದಿವಸದಿಂದ ಹಿಂದೆ ಹೇಳಿದರು. ನಮ್ಮ ಪರಮ ಪೂಜ್ಯ ಗುರುಗಳಾಗಿರುವಂತ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಅನ್ನದಾನ ಮಹಾಶಿವಯೋಗಿಗಳು ನನಗೆ ಬಹಳ ದಿವಸದಿಂದ ಹೇಳಿದ್ರು, ಅಪ್ಪಣೆ ಮಾಡಿದ್ರು. ನೀವೊಮ್ಮೆ ಒಳಬಳ್ಳಾರಿಗರ ಹೇಳ್ಬೇಕು, ನದಿ ಚಾಯಿಗೆ ಹೊರಗಡೆ ಹೇಳ್ಬೇಕು ಅಂತ. ನಾ ಇನ್ನೂ ಒಳಬಳ್ಳಾರಿಗೆ ಹೇಳಕ್ಕಾಗಿಲ್ಲ. ಆದ್ರೆ ಪರಮ ಪೂಜ್ಯನ ಪ್ರೇರಣಾ ನದಿ ಚಾಯಿಗೆ ಒಳಗೆ ಹೇಳುವಂತ ಅವಕಾಶ ಸಿಕ್ಕೈತೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟು ಕಷ್ಟಪಟ್ಟು ಬಂದಿನ ಅನ್ನೋದು ನನಗೆ ಗೊತ್ತು ನಿಮ್ಮ ಊರಿಗೆ ಬರ್ಬೇಕಾದ್ರೆ. ಯಾಕಂದ್ರೆ ಆ ಕಡೆ ನಮ್ಮ ಕಾರ್ಯಕ್ರಮ. ಆದ್ರೆ ಒಂದು ಸತ್ಯ ಘಟನೆ ಏನು ಅಂದ್ರೆ, ಸ್ವಾಮಿಗಳಾದವ್ರ ಕೆಲಸ ಏನು ಅಂದ್ರೆ ಕೇವಲ ಮಠ ಕಟ್ಟೋದಲ್ಲ, ಮಠ ಕಟ್ಟೋದ್ರ ಜೊತೆಗೆ ಜನಗಳ ಮನಸ್ಸನ್ನ ಕಟ್ಟುವಂತ ಕೆಲಸ ಆಗ್ಬೇಕನ್ನುವಂತ ಕಾರಣಕ್ಕೆ ಎಲ್ಲಿ ಹೋದ್ರೂ ಉಪದೇಶ ಮಾಡ್ಬೇಕನ್ನೋ ಕಾರಣಕ್ಕೆ ಅಲ್ಲಾದ್ರೂ ಅದ ಉಪದೇಶ, ಇಲ್ಲಿ ಬಂದ್ರು ಅದ ಉಪದೇಶ ಅಂತ ಹೇಳ್ಕೊಂಡು ಪೂಜ್ಯ ತಾತನವರು ಸೇವಾ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ತಾತನವರ ಶ್ರೀಪಾದಕ್ಕೆ ಅನಂತ ಕೋಟಿಯ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಈ ವಿಷಯವನ್ನು ಆರಂಭ ಮಾಡ್ತೇನೆ. ನಾಳಿಂದ ಇದನ್ನ ಆರಂಭಕ್ಕೆ ಯಾಕೆ ನಿಮ್ಗೆ ಹೇಳಕತ್ತೀನಂದ್ರ, ಬಹಳ ದೊಡ್ಡ ಕಾರ್ಯಕ್ರಮ ಹಾಕೊಂಡಿವ್ ನಾವು. ಗಡಿನಾಡ ಉತ್ಸವ ಕಾರ್ಯಕ್ರಮ ಅಂತಂದ್ರೆ ನೋಡಿ, ನಮ್ಮ ಕಡೆ ಒಂದು ಉತ್ತರ ಕರ್ನಾಟಕದಾಗ ಒಂದು ಮಾತೈತಿ, ದೋತ್ರ ದಡಿ ಗಟ್ಟಿತ್ತಂದ್ರೆ ದೋತ್ರ ಬಹಳ ಗಟ್ಟಿ ಇರ್ತೈತಂತ. ದೋತ್ರ ಹಾಕೊಂತಾರಲ್ಲ, ದೋತ್ರ ದಡಿ ಗಟ್ಟಿತ್ತಂದ್ರೆ ನಾಡು ಗಟ್ಟಿ ಇರ್ತೈತೆ ಅಂತ. ಹಂಗ ನಮ್ಮ ಗಡಿ ಗಟ್ಟಿ ಇತ್ತಂದ್ರೆ ನಮ್ಮ ನಾಡು ಗಟ್ಟಿ ಇರ್ತೈತೆ ಅನ್ನುವಂತ ಅಭಿಪ್ರಾಯ ನಂದಾಗಿರೋದ್ರಿಂದ ಈ ಗಡಿನಾಡಿನ ಸುದ್ದಿ ಪ್ರಾಂತ ಭಾಗದ ಕರ್ನಾಟಕಕ್ಕೆ ಹೋಗಿ ಕೇಳಬೇಕು ಅಂತ ಕಾರ್ಯಕ್ರಮ ಇದಾಗಿರೋದ್ರಿಂದ ನಾವೆಲ್ಲ ಇದನ್ನ 100% ಸಕ್ಸಸ್ ಮಾಡತ್ತೀವಿ ಅಂತಾರ. ನಾಳೆ ಕರೆಕ್ಟ್ 7 ಗಂಟೆಗೆ ಬಂದು ಇಲ್ಲಿ ಕುಂದಿರ್ತೀವಿ ಅಂತ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನೀವು ಹೇಳಬೇಕು. ಮತ್ತೆ ಹೊಳ ಚಪ್ಪಾಳಿ ಹೊಡ್ಸಕತ್ತಾರ ಅಂತ ಹೇಳ್ಕೊಂಡು ಮತ್ತೆ 8 ಗಂಟೆಗೆ ಬಂದು ಚಪ್ಪಾಳಿ ಹೊಡ್ಕೊಂಡು ಕುಂತೀರಿ ನೀವು. ಒಂದು ಟೈಮ್ ಈ 24 ತಾಸು ಭಗವಂತ ನಮ್ಗೆ ಕೊಟ್ಟಾನ. ಎಷ್ಟು ತಾಸು ಕೊಟ್ಟಾನ್ರಿ? 24 ತಾಸು ಕೊಟ್ಟಾನಲ್ಲ. ಅವ ಕೊಟ್ಟು 24 ತಾಸಿನೊಳಗೆ 1 ತಾಸು ಅವನಿಗಾಗಿ ನಾವು ಮೀಸಲು ಕೊಡ್ಬೇಕಲ್ಲ. 1 ತಾಸು ಅವನಿಗಾಗಿ ಕೊಡಕ್ ನಮ್ದೇನೈತ್ರಿ? ಅವ ಕೊಟ್ಟು 24 ತಾಸ ಅವ ಕೊಟ್ಟಿದ್ದೆಲ್ಲ ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡೋದಕ್ಕೆ ಟೈಮ್ ನಾವು ವೇಸ್ಟ್ ಮಾಡ್ತೀವಿ. ಆದ್ರೆ ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೆ 1 ತಾಸು ಅವಕಾಶ ಕೊಟ್ಟಾನ ಭಗವಂತ. ಅದನ್ನ ನಾವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ನಾಳೆ 7 ಗಂಟೆಗೆ ಬರ್ತಿರಲ್ಲ, ಅವರು ಬರ್ತಿರಲ್ಲ, ನೀವು ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಮತ್ 4 ಮಂದಿ ಕರ್ಕೊಂಡ್ಬೇಕು ನೋಡಿ. ನಿಮ್ಗೆ 5,000 ಜನ ತಾಯಂದಿರಿಗೆ ಉಡಿ ತುಂಬುವಂತ ಕಾರ್ಯಕ್ರಮವನ್ನು ಪರಮ ಪೂಜೆ ತಾತನವ್ರು ಇಟ್ಕೊಂಡಾರ. ತಾಯಿಗೆ ಉಡಿ ಯಾಕೆ ತುಂಬಬೇಕನ್ನುವಂಥದ್ರ ಬಗ್ಗೆ ನಾವು ಬಹಳಷ್ಟು ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಇವತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇದು ಉದ್ಘಾಟನೆ. ಆಧ್ಯಾತ್ಮ ಅಂದ್ರೆ ಏನು? ನಮ್ಮ ನಾಡಿನೊಳಗೆ ಕೈ ಹೋದ್ರೆ ಕೈ ಕೂಡಿಸ್ತಾರೆ, ಡಾಕ್ಟರ್ ಅದಾರ. ಕೈ ಹೋದ್ರೆ ಕೈ ಕೂಡಿಸುವಂತ ಡಾಕ್ಟರ್ ಅದಾರ. ಕಣ್ಣು ಹೋದ್ರೆ ಕಣ್ಣು ಕೂಡಿಸುವಂತ ಡಾಕ್ಟರ್ ಅದಾರ. ಕಾಲು ಹೋಗಿದ್ರೆ ಕಾಲನ್ನ ಸರಿ ಮಾಡುವಂತ ಡಾಕ್ಟರ್ ಈ ಜಗತ್ತಿನಾಗ ಅದಾರ. ಆದ್ರೆ ಒಡೆದ ಹೋಗಿರತಕ್ಕಂಥ ಮನಸ್ಸನ್ನ ಕೂಡಿಸುವಂತ ಒಂದ್ ಯಾವ್ದಾದ್ರೂ ದಿವ್ಯ ಔಷಧ ಐತಂದ್ರೆ ಅದು ಅದ್ಭುತವಾದಂತ ಆಧ್ಯಾತ್ಮನೇ ಹೊರತಾಗಿ ಮತ್ತಾವುದರಿಂದನೂ ಮನಸ್ಸು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸನ್ನ ಕೂಡಿಸುವಂತ ವೇದಿಕೆ ಈ ಆಧ್ಯಾತ್ಮದ ಪ್ರವಚನ ಕಾರ್ಯಕ್ರಮ.
ನೋಡಿ, ಜೀವನ ಬಹಳಷ್ಟು ಮಂದಿ ಕೇಳ್ತಾರ, ಮಕ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ರಗಡ ಮಂದಿ ಸಿಗ್ತಾರೆ. ಯೂಟ್ಯೂಬ್ನಾಗ ಹೊಡ್ರಿ ನೀವು, ಹೆಂಗ್ ಚಂದ ಇಟ್ಕೋಬೇಕು, ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು, ಇದನ್ನ ಚಂದ ಇಟ್ಕೋಬೇಕಂತ ಹೇಳೋ ರಗಡ ಮಂದಿ ಅದ. ಇನ್ನು ನಿಮ್ಮ ದೇಹ ಹೆಂಗ್ ಚಂದ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಅನೇಕ ಫಿಟ್ನೆಸ್ ಸೆಂಟರ್ಗಳದಾವ, ಅನೇಕ ಫಿಟ್ನೆಸ್ ಸೆಂಟರ್ಗಳದಾವ. ನಿಮ್ಮ ಜೀವನ ಚಂದ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಯಾವ ವೇದಿಕೆ ಅದಾವಪ್ಪ? ಮಕ ಚಂದ ಇಟ್ಕೋಬೇಕಂತ ಹೇಳಾಕದಾರ, ನಿಮ್ಮ ದೇಹ ಹೆಂಗ ಚಂದ ಇಟ್ಕೋಬೇಕಂತ ಹೇಳಾಕದಾರ. ಆದ್ರೆ ನೀವು ನಡೆಯುವಂತ ಜೀವನ ಹೆಂಗ ಚಂದ ಇರಬೇಕಂತ ಹೇಳುವಂತ ವೇದಿಕೆ ಅದು ಆಧ್ಯಾತ್ಮದ ವೇದಿಕೆ ಅನ್ನುವಂಥದ್ದು ಒಂದೇ ದಿವಸದ ಈ ಮಾತಿನ ಅರ್ಥ. ಆಧ್ಯಾತ್ಮ ಏನ್ ಮಾಡ್ತದ? ಈಗ ಒಂದಿಷ್ಟು ಯಾರಾದ್ರೂ ನಿಮ್ಮ ಕಡೆ ಒಂದು 10 kg ಕಲ್ಲು ಕೊಡ್ತೀನಿ ನಾನು. 10 kg ಕಲ್ಲನ್ನು ತಲೆ ಮೇಲೆ ಇಟ್ಕೊಂಡ್ರೆ ಬಾರ್ ಹಾಕೈತೋ ಇಲ್ಲ? ಬಾರ್ ಹಾಕೈತಲ್ಲ? 10 kg ಕಲ್ಲ ತಲೆ ಮೇಲೆ ಇಟ್ಕೊಂಡ್ರೆ ಬಾರ್ ಆಗ್ತದ, ಅದನ್ನ ಇಳಿಸಿದ್ರೆ ಖುಷಿ ಆಗ್ತದೆ. 10 kg ಕಲ್ಲು ಇದ್ದನ್ನ 10 ನಿಮಿಷ ತಲೆ ಮೇಲೆ ಇಟ್ಕೊಳ್ಳಾಕ ನಮಗೆ ಹಿಂದೆ ಮುಂದೆ ಆಗ್ತದ? ಎಂದೋ ಹುಟ್ಟೀವಿ, ಅಂದಲಿಂದ ಬೇಡದೇ ಇರತಕ್ಕಂಥ ವಿಚಾರಗಳನ್ನ ಸಿಕ್ಕಾಪಟ್ಟಿ ತಲೆಯಾಗಿ ಇಟ್ಕೊಂಡು ಇದನ್ನು ಸಿಕ್ಕಾಪಟ್ಟಿ ವಜ್ಜು ಮಾಡ್ಕೊಂಡು ಕುಂತೀವಲ್ಲ, ಮತ್ತೆ ಇದರ ಭಾರ ಕಮ್ಮಿ ಆಗ್ಬೇಕಂದ್ರೆ ಎಲ್ಲಿ ಹೋಗವ್ರ? ಎಲ್ಲರೂ ತೂಕ ಮಾಡಿಸ್ಕೊಂಡ್ಬರವ್ರ? ನೀವು ತೂಕ ಮಾಡಿಸಿದ್ರೆ ಇಳಿಯಂಗಿಲ್ಲ. ಈ ಭಾರ ಕಡಿಮೆ ಆಗ್ಬೇಕಾಗಿತ್ತು ಅಂದ್ರ ಇದು ಬಹಳ ತಾಪ. ಬಹಳ ಮಂದಿ ಅಂತಾರೆ ಬಿಸಿಲಿನ ತಾಪ ತಡ್ಕೊಳಕ್ ಆಗೋದಿಲ್ರಿ ಅಂತ. ಬಿಸಿಲಿನ ತಾಪ ತಂಪು ಮಾಡ್ಕೊಳ್ಳೋದಕ್ಕ AC ಐತಿ, ಕೂಲರ್ ಐತಿ, ಮತ್ತ ಅನೇಕ ಸಾಧನಗಳದಾವ. ತಂಪು ಮಾಡ್ಕೋಬಹುದು, ಮೈ ಮೇಲೆ ನೀರು ಹಾಕೊಂಡ್ರೆ ತಂಪು ಆಗ್ಬೋದು ಆಗಿನ ಪೂರ್ತಕ್ಕೆ. ಬಿಸಿಲಿನ ತಾಪ ಕಮ್ಮಿ ಆಕೈತಿ, ಸಂಸಾರದ ತಾಪ ಕಮ್ಮಿ ಆಗೋದು ಬಹಳ ಕಷ್ಟ ಐತಿ. ಈ ಸಂಸಾರದ ತಾಪ ಕಡಿಮೆ ಆಗ್ಬೇಕಾಗಿತ್ತು ಅಂದ್ರೆ ಇದಕ್ಕೆ AC ಕೂಲರ್ ಯಾವ್ದಂದ್ರೆ ಚನ್ನಬಸವ ತಾತನವರ ಆಶೀರ್ವಾದ ಇದ್ರೆ ಮಾತ್ರ ಇದ್ರ ತಾಪ ಕಡಿಮೆ ಆಕೈತಿ, ಹೊರತಾಗಿ ಇಲ್ಲತ್ತದ್ರ ತಾಪ ಕಡಿಮೆ ಆಗೋದಿಲ್ಲ. ಎಷ್ಟು ತಾಪ ಅಂತೀರಿ ನೀವು? ಯಾವ್ದಾರ ಎಮ್ಮೆ ನೋಡ್ರಿ ನೀವು, ಕೆರೆ ಮುಕ್ಕೊಂಡ್ರೆ ನೀರ ಮುಕ್ಕೊಂಡಿರ್ತಾವ, ಅದ್ರ ತಾಪ ಕಡಿಮೆ ಆಗೋ ಮಟ್ಟನು ಎದ್ದು ಹೊರಗೆ ಬರಂಗಿಲ್ಲ. ಎಷ್ಟರ ಕಲ್ಲೋಗಿರಿ ನೀವು, ಅದಕ್ಕೆ ತನ್ನ ತಾಪ ಕಡಿಮೆ ಆಗೋ ಮಟ್ಟನು ಹೊರಗೆ ಬರಂಗಿಲ್ಲ. ಮತ್ತೆ ನೀವು ಹಂಗ ಹೋಗಿ ಮತ್ತೆ ಹೊಳಿ ಮಗ್ಗಲಾಗೈತೆ ನಾ ನೀರಾಗ ಕುಂತ್ಕಿಂತೀರಿ. ಆ ತಾಪ ಅಲ್ಲ, ಸಂಸಾರದ ತಾಪ. ಆ ತಾಪ ಕಡಿಮೆ ಆಗಬೇಕಾದ್ರೆ ಪೂಜ್ಯ ಗುರುವಿನ ಆಶೀರ್ವಾದ ಬೇಕಾಬೇಕು. ನೋಡಿ, ನದಿ ಚಾಳಿಗೆ ಎನ್ನುವಂತಹದ್ದು ಒಂದು ಹಳ್ಳಿ, ಇಲ್ಲಿ ಹಬ್ಬಿದೆ ಸದ್ಗುರುವಿನ ಬಳ್ಳಿ. ಈ ಬಳ್ಳಿ ಒಳಗೆ ಅದ್ಭುತವಾಗಿರತಕ್ಕಂಥ ಒಂದು ಹೂ ಅರಳಿದ, ಅದು ಯಾವುದು ಅಂದ್ರೆ ಚನ್ನಬಸವ ತಾತನವರು ಅನ್ನುವಂಥ ಹೂವಿಗೆ ಸುಗಂಧ ಆಗಿ ಬಂದವರು ಯಾರು ಅಂದ್ರೆ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯ ಗುರುವರನಾದ ಪೂಜ್ಯ ಸಿದ್ಧಲಿಂಗ ತಾತನವರು. ಅದಕ್ಕೆ ವಾಸನ ಆಗಿ ಗಾಳಿ ಆಗಿ ಬಂದವರು ಯಾರಪ್ಪ ಅಂದ್ರೆ ಇಲ್ಲೇನು ಕುಂತಿರಲ್ಲ ಭಕ್ತರು. ಹೂವಿನ ವಾಸನೆ ಹೊರಗೆ ಹೋಗ್ಬೇಕಂದ್ರೆ ಗಾಳಿ ಅವಶ್ಯಕತೆ ಬಹಳ ಬೇಕಾಗ್ತದೆ. ಗುರುವಿನ ವಾಸನ ಹೊರಗೆ ಹೋಗ್ಬೇಕಾದ್ರೆ ಗಾಳಿ ಅವಶ್ಯಕತೆ ಹೆಂಗೈತಲ್ಲ, ಹಂಗ ಈ ಮಠದ ತಂಗಾಳಿ ಆಗಿರೋರು ಯಾರಂದ್ರೆ ಈ ಮಠದ ಭಕ್ತರು ಅನ್ನುವಂಥದ್ದು ಈ ಸಂದರ್ಭದೊಳಗೆ ಹೇಳಿ ಪ್ರವಚನ ಏನ್ ಮಾಡ್ತದ ಅಂತಂದ್ರ, ಮನುಷ್ಯ ಮನೆಯೊಳಗೆ ಹುಡ್ತಾನೆ, ಮನುಷ್ಯ ಎಲ್ಲರ ಮನೆಯಾಗೂ ಹುಡ್ತಾನೆ. ನಿಮ್ಗೆ ಯಾರು ಅಂತ ಕೇಳಿದ್ರೆ, ನಿನ್ನ ಹೆಸರಿನಕ್ಕಿಂತ ಪೂರ್ವದೊಳಗೆ ನೀವು ಯಾರು ಅಂತ ಕೇಳಿದ್ರೆ ನಾವೇನಂತೀವಿ? ನಾವೆಲ್ಲರೂ ಯಾರು? ನಾವೆಲ್ಲರೂ ಯಾರ್ರಿ ಹೇಳ್ರಲ್ಲ, ಅದನ್ನ ಎದುರಾಗೇನೈತಿ? ನಾವೆಲ್ಲರೂ ಯಾರು? ಮನುಷ್ಯರು. ಮನುಷ್ಯರು ಅಂತ ನಾವು ಅನ್ಕೊಂಡಿವಿ, ಆದ್ರೆ ಮನುಷ್ಯತ್ವದ ಗುಣ ಬೇಕಲ್ಲ, ಅದನ್ನ ಇವತ್ತು ಹೇಳ್ಬೇಕಾಗೈತೆ. ನಾವೆಲ್ಲರೂ ನೋಡಕ್ ಮನುಷ್ಯರ. MBBS ಮುಗಿಸಿದ್ರು ಸಹಿತ ನೀ ಡಾಕ್ಟರ್ ಆಗ್ಬೇಕಾದ್ರೆ ಮತ್ತೊಂದು ಯಾವ್ದಾರು ಡಿಗ್ರಿ ಮಾಡ್ಕೊಳ್ಬೇಕು. MD ಏನ MBBS 3 ಹಾಕೊಳ್ರಿ, 6 ವರ್ಷ ಓದಿನಂದ್ರೆ ಡೈರೆಕ್ಟ್ ಸೂಜಿ ಚುಚ್ಚಕ್ ಬಿಡುದಿಲ್ಲ ಅವ್ರು. ಇಲ್ಲಪ್ಪ ಮತ್ತೊಂದು ಕೋರ್ಸ್ ಐತೆ, ಅದಕ್ಕೆ ಅದನ್ನ ಮಾಡ್ಕೊಂಡ್ರೆ ಡಾಕ್ಟರ್ ಹಾಕಿನಿ ಅಂತ ಹೆಂಗ್ ಹೇಳ್ತಾರ. ನೀ ಮನುಷ್ಯನಾಗಿ ಹುಟ್ಟಿದ್ರು ಸಹಿತ ಒಂದಿಷ್ಟು ಮನುಷ್ಯತ್ವದ ಗುಣಗಳನ್ನ ನೀನು ಕೋರ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೂ ಮನುಷ್ಯ ಅನ್ನಕ್ ಆಗೋದಿಲ್ಲ. ಆ ಕೋರ್ಸ್ ಅನ್ನು ಕಲಿಸುವಂತ ವೇದಿಕೆ ನಮ್ಮ ಅಧ್ಯಾತ್ಮದ ವೇದಿಕೆ. ಕಚ್ಚಿ ವಿಷವೇರಿಸುವ ಹಾವೆ, ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಸಿದ್ದಯ್ಯ ಪ್ರಾಣಿಕರು ಹೇಳ್ತಾರೆ, ಒಂದು ಹಾವು ಕಚ್ಚಿದ ಮೇಲೆ ಮನುಷ್ಯ ಸಾಯ್ತಾನೆ, ಆದ್ರೆ ಕಚ್ಚಲಾರ್ದಂಗೆ ಮನುಷ್ಯ ವಿಷ ಏರಿಸುವಂತ ತಾಕತ್ತು ಮನುಷ್ಯರೊಳಗೆ ಐತಿ. ಕಾಂಕ್ರೀಟ್ ರೋಡ್ ಅದಾವ, ಕಚ್ಚು ಹಾವಿಲ್ಲ, ಚುಚ್ಚು ಮುಳ್ಳಿಲ್ಲ, ಕಚ್ಚು ಹಾವಿಲ್ಲ, ಚುಚ್ಚು ಮುಳ್ಳಿಲ್ಲ, ಆದರೂ ಮನುಷ್ಯನಿಗೆ ಭಯ. ಯಾರ ಭಯ? ಮನುಷ್ಯನಿಗೆ ಹಾವಿನ ಭಯ ಅಲ್ಲ, ಮನುಷ್ಯನಿಗೆ ಹಾವಿನ ಭಯ ಅಲ್ಲ, ಮನುಷ್ಯನಿಗೆ ಹುಲಿ ಭಯವಿಲ್ಲ. ಕಡೆದು ಕೊಲ್ಲುವ ವ್ಯಾಘ್ರವೇ, ಕಡೆಯದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಕಡದ ಮೇಲೆ ಸಾಯುವಂತ ಕೆಲಸ ಅಲ್ಲಿ ನಡೆದ್ರೆ ಕಡಿಲಾರದಂಗನ ಮನುಷ್ಯನ ಕೊಲ್ಲುವಂತ ತಾಕತ್ತು ಮನುಷ್ಯನೊಳಗೈತಿ. ಅದಕ್ಕೆ ಹುಲಿಗೆ ಹೇಳ್ತಾನವ, ಮನುಷ್ಯನ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರು ಅಂತ. ಒಂದು ಕಡೆ ಶರಣರು ಹೇಳ್ತಾರ ಶಂಕರಾಚಾರ್ಯರು, ಜಂತು ನಾಂ ನರಜನ್ಮ ದುರ್ಲಭ. ಅವ್ರು ಹೇಳುವಂತ ಮಾತಿದು, ಮನುಷ್ಯ ಜನ್ಮ ಬಿಟ್ಟರೆ ಬೇರೆ ಶ್ರೇಷ್ಠ ಇಲ್ಲ ಅನ್ನುವಂತ ಮಾತನ್ನ ಶಂಕರಾಚಾರ್ಯರು ಹೇಳ್ತಾರೆ.
ನರಜನ್ಮದಿಂದ ಹೇಳೋರು ಮಿಗಿಲುಂಟೆ ಎನ್ನುವಂತ ಮಾತನ್ನ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಜನಿಸುವ ಜನ್ಮದೋರ್ ಮಾನುಷಂ ಅನ್ನುವಂತ ಮಾತನ್ನ ನಮ್ಮ ಸೋಮೇಶ್ವರ ಶತಕವನ್ನ ಬರೆದಿರ್ತಕ್ಕಂಥವ್ರು ಹೇಳ್ತಾರೆ. ಎಂತ ಮಾನವ ಜನ್ಮನಪ್ಪ ಹಾಳು ಮಾಡಿಕೊಂಡು ಬಿಟ್ಟಿರಿ ಹುತ್ತಪ್ಪಗಳಿರ ಅಂತ ತಿಳ್ಕೊಂಡು ದಾಸರು ಹಾಡ್ತಾರೆ. ಎಲ್ಲರೂ ಹೇಳೋದು ಒಂದೇ, ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಐತಿ ಅಂತ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಐತಿ ಅನ್ನುವಂಥದ್ದನ್ನ ನಾವೆಲ್ಲ ಕಂಡೀವಿ. ಇದು ಮೈಕು, ಇದ್ರೊಳಗೆ ಮೈಕತ್ವ ಐತಿ. ಆಗಲ್ಲಿ ಹೋಗಿತ್ತಿಲ್ಲ ಅದು ಮೈಕ್, ಹೋದಾಗ ನನ್ನ ಮುಂದೆ ಮೈಕ್ ಇತ್ತಿಲ್ಲ. ಮಾತಾಡ್ತಾನ ಮಾತಾಡ್ತೇನ್ರಿ ಮಾತಾಡ್ತಾ ಮೈಕ್ ಇತ್ತು ನನ್ನ ಮುಂದೆ, ಅಲ್ಲಿ ಒಂದ್ ಸ್ವಲ್ಪ ಕಟ್ ಆಗ್ತದ. ಕಟ್ ಆಗಿದ್ದಕ್ಕೆ ಮಾತಾಡ್ತೇನ್ರಿ ಯಾರು ಮಾತಾಡ್ಲಿಲ್ಲ. ಹಾಗಾದ್ರೆ ಮೈಕ್ ಇತ್ತಿಲ್ಲ ನನ್ನ ಮುಂದೆ, ಮೈಕ್ ಇತ್ತು ಅದು ಅದ್ರೊಳಗೆ ಸೌಂಡ್ ಬರ್ಲಿಲ್ಲ ಅಂದ್ರೆ ಇದಕ್ಕೆ ಬೆಲೆ ಏನು? ಇದರೊಳಗ ಮೈಕತ್ವ ಇರಬೇಕು. ಏನಿರ್ಬೇಕು? ಮೈಕತ್ವ ಇರಬೇಕು. ಮೈಕ್ನೊಳಗ ಬರೀ ನೋಡಾಕಟ್ಟ ಮೈಕ್ ಇಟ್ಟಾರ, ಸೌಂಡ್ ಬಾಕ್ಸ್ ಇಟ್ಟಾರ, ಎಲ್ಲ ಇಟ್ಟಾರ, ಇದ್ರೊಳಗೆ ಕಲೆಕ್ಷನ್ ಇಲ್ಲ, ಮಾತಾಡಿದ್ದು ಹೊರಗ ಬರಂಗಿಲ್ಲ ಅಂದ್ರೆ ಈ ಮೈಕಿಗೆ ಏನು ಬೆಲೆ ಇಲ್ಲ. ಈ ಮೈಕ್ನೊಳಗೆ ಮೈಕತ್ವ ಇರಬೇಕು, ಈ ಮನುಷ್ಯನೊಳಗೆ ಮನುಷ್ಯತ್ವ ಇರಬೇಕು. ಅಂದ್ರೆ ಅವನಿಗೆ ಮನುಷ್ಯ ಅನ್ನಕ್ಕಾಗತ್ತೆ ಹೊರತಾಗಿ ಕಂಡವ್ರಿಗೆಲ್ಲ ಮನುಷ್ಯರನ್ನಕ್ ಆಗೋದಿಲ್ಲ. ಎಂತವ್ರಿಗೆ ಮನುಷ್ಯ ಅನ್ನಬೇಕು? ಜಂತುನಾಂ ನರಜನ್ಮ ದುರ್ಲಭ. ಇಡೀ ಜಗತ್ತಿನೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳಿಗಿಂತ ಒಂದು ವಿಶಿಷ್ಟವಾಗಿರುವಂತ ಗುಣವನ್ನು ಮನುಷ್ಯನಿಗೆ ಕೊಟ್ಟಾನ. ಯಾವುದು ಅಂದ್ರೆ ಒಂದು ಮಾತಾಡುದು, ಇನ್ನೊಂದು ನಗುದು. ಹಂಗ ಮನೆಯಾಗ ಕುತ್ಕೊಂಡು ವಿಚಾರ ಮಾಡ್ರಿ. ಯಾವ್ದಾರ ಮನೆಯಾಗ ಇದ್ದಿದ್ದ ಆಕಳ ಎಮ್ಮಿ ಮಾತಾಡ್ಯಾವ? ನಿಮ್ ಕೂಟ ಯಾವ್ರು ಮಾತಾಡ್ಯಾವ? ನಾಯಿ ಮಾತಾಡ್ಯಾವ? ಯಾವ ಮಾತಾಡಕ್ಕಾಗೋದು? ಮಾತನಾಡುವಂತ ಅಪರೂಪದ ಒಂದು ಶಕ್ತಿಯನ್ನು ಮನುಷ್ಯ ಕೊಟ್ಟಾನ. ಅದರ ಜೊತೆಗೆ ನಗುವಂತದ್ದನ್ನ ನಗಬೇಕು. ಚಲೋ ಮಾತನ್ನು ಹೇಳಿದಾಗ ಚಪ್ಪಾಳೆ ಹೊಡಿಬೇಕು, ನಗು ವಿಚಾರ ಹೇಳಿದಾಗ ನಗಬೇಕು. ಎಲ್ಲಿ ಬೇಕಾದ್ರೆ ನಗಬಾರ್ದು. ಮತ್ತೆ ಇಲ್ಲಿ ಕುಂತಾಗ ನಕ್ಕರೆ ಬಹಳ ಚಲೋ ಅಂತಾರ. ಮತ್ತೆ ಇಲ್ಲಿಂದ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ನಕ್ಕೊಂತ ಹೊಂಟ್ರೆ ಅಂದ್ರೆ ಹೋಗೋ ಮುಂಚೆ ಚಲೋ ಇದ್ರೆ ಈಗೇನಾಗೈತೆ ಅಂತಾರ ಮಂದಿ. ಅದಕ್ಕೆ ನಗು ಟೈಮ್ದಾಗ ನಕ್ ಬಿಡ್ಬೇಕು. ಲಾಪಿಂಗ್ ಟ್ರೀಟ್ಮೆಂಟ್ ಅಂತ ಕೊಡಾಕತ್ತಾರ ಈಗ ದೊಡ್ಡ ದೊಡ್ಡ ದೇಶದೊಳಗೆ. ಏನು ಬರೇ ನಗಸದ ಟ್ರೀಟ್ಮೆಂಟ್. ನಕ್ರ ನೀನು ನಕ್ಕರೆ ದೇವರ ದಾನವನ್ನು ಮಾಡಿದಂತೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕೇಳೋದು ಒಂದು ಆನಂದ. ತರುಣ ಸಾಗರ್ಜಿ ಮಹಾರಾಜ್ ಅಂತಿದ್ರು, ಬಹಳ ದೊಡ್ಡ ಜೈನ ಮುನಿಗಳವರು, ಕ್ರಾಂತಿಕಾರಿ ಸಂತರು ಅಂತ ಕರೀತಿದ್ರು ಅವ್ರು. ಅವರೊಂದು ಕ್ರಾಂತಿಕಾರಿ ವಿಚಾರ ಏನು ಹೇಳ್ಯಾರಂದ್ರ, ಊರಾಗಿರತಕ್ಕಂಥದ್ದು ಅಣ್ಣ ಈ ಕಡೆ ಕೇಳ್ಬೇಕು, ಈ ಕಡೆ ಎಷ್ಟು ಕ್ರಾಂತಿಕಾರಿ ಇದ್ರು ಅವರು ಅಂತಂದ್ರ, ಅವ್ರ ಮಾತು ಎಷ್ಟು ಕ್ರಾಂತಿಕಾರಿ ಆಗಿದ್ವು ಅಂತಂದ್ರ, ಊರಾಗಿದ್ದ ದೇವಸ್ಥಾನ ಊರು ಹೊರಗಿರಬೇಕು, ಊರಾಗಿದ್ದ ದೇವಸ್ಥಾನ ಊರು ಹೊರಗಿರಬೇಕು, ಊರು ಹೊರಗಿರ್ತಕ್ಕಂಥ ಸ್ಮಶಾನ ಊರ್ ಮಧ್ಯದಾಗಿರ್ಬೇಕು, ಅಂದ್ರೆ ಮನುಷ್ಯ ಒಟ್ಟ ತಪ್ಪು ಮಾಡಂಗಿಲ್ಲ ಅಂತ ಹೇಳ್ತಿದ್ರು ಅವ್ರು. ಪ್ರತಿ ದಿವಸ ಸ್ಮಶಾನವನ್ನು ನೋಡ್ಕೊಂತಿದ್ರೆ, ನಾನು ಒಂದ್ ದಿವಸ ಇಲ್ಲಿ ಹೋಗವನ, ನಂದು 600 ಎಕರೆ ಹೊಲ ಇರುವಲ್ಲಕ್ಕ, 60 ಸೈಟ್ ಇರುವಲ್ವಕ್ಕ, 60 ಮನಿ ಇರುವಲ್ಲಕ್ಕ. ಆದ್ರೆ ಕೊನೆಗೆ ಮಾತ್ರ 6x3 ಇಟ್ಟ ಪರ್ಮನೆಂಟ್ ಸೈಟ್ ಅನ್ನುವಂಥದ್ದು ಗೊತ್ತಾಗೋದು ಯಾವಾಗ ಅಂದ್ರೆ ಸ್ಮಶಾನಕ್ಕೆ ಹೋದಾಗ ಗೊತ್ತಾಕತಿ. ಅಲ್ಲಿ ಮಟ್ಟ ಗೊತ್ತಾಗಂಗಿಲ್ಲ, ಅದು ಒಳಗಿರ್ಬೇಕು ಅನ್ನೋ ಮಾತನ್ನ ಹೇಳಿರುವಂತ ಸಂತರು ಅವ್ರು ಹೇಳ್ತಾರ, ನೀನು ನಕ್ಕರೆ ದೇವರ ಧ್ಯಾನವನ್ನ ಮಾಡಿದಂತೆ, ನೀ ಇನ್ನೊಬ್ಬರನ್ನ ನಗು ಹಂಗ ಮಾಡಿದಿ ಅಂತಂದ್ರೆ ಆ ದೇವರ ನಿನ್ನ ಧ್ಯಾನವನ್ನ ಮಾಡ್ತಾನಂತ. ಎಷ್ಟು ಚಂದ ಐತಲ್ಲ. ಹಂಗ ನಗು ಹಂಗ ಕೆಲಸ ಕೊಟ್ಟಿದ್ದು ಭಗವಂತ. ಅದಕ್ಕ ಮೈಕಿನೊಳಗೆ ಮೈಕತ್ವ, ಮನುಷ್ಯನೊಳಗೆ ಮನುಷ್ಯತ್ವ. ಯಾರಿಗೆ ಅನ್ಬೇಕು ಮನುಷ್ಯ? ಇದನ್ನ ಶರಣರು ಹೇಳಿದ್ದು. ಶರಣರು ಏನು ಹೇಳಿದ್ರು ಗೊತ್ತಾ? ಮನುಷ್ಯನಾಗಿ ಹುಟ್ಟಿದ್ದರೆಪ್ಪ ನಿನ್ನೊಳಗೆ ಮನುಷ್ಯತ್ವ ಬೇಕಲ್ಲ. ಸಂತ ನಾಮದೇವ ಅಂತ ದೊಡ್ಡ ಸಂತರು. ಆ ಸಂತರು ಹಿಂಗ ಕುಂತಂತ ಸಂದರ್ಭದೊಳಗ ಯಾರೋ ಒಬ್ರು ಹೋಳಿಗೆ ತಂದು ಕೊಟ್ರು. ಹೋಳಿಗೆ ತಂದು ಕೊಟ್ಟು ಇನ್ನೇನು ಉಣ್ಬೇಕು ಅನ್ನೋ ಟೈಮ್ದೊಳಗ ತುಪ್ಪ ಇತ್ತಲ್ಲ, ತುಪ್ಪ ಹಚ್ಕೊಂಡು ಹೋಳಿಗೆ ತಿನ್ಬೇಕಂತ ಅವ್ರು ಬಂದ್ರು. ಅವ್ರು ಬಂದು ಎದ್ದು ಹೋಳಿಗೆ ತುಪ್ಪ ತಗೊಂಡ್ಬರ್ಬೇಕು ಅನ್ನೋದ್ರಾಗನ ಒಂದು ನಾಯಿ ಬಂತು, ಹೋಳಿಗೆ ತಗೊಂತು, ಓಡಿ ಹೋಯ್ತು. ನಾ ಕೇಳ್ತೀನಿ ನಿಮ್ಗ, ತುಪ್ಪ ತಗೊಂಡು ಬರೋ ಟೈಮ್ದಾಗ ತಾಟ್ನಾಗ ಇಟ್ಟಿದ್ದು ಹೋಳಿಗೆ ತಗೊಂಡು ಓಡಿ ಹೊಂಟಿತ್ತಲ್ಲ ನಾಯಿ, ನಿಮ್ಮ ತಾಟ್ನಾಗಿನ ಹೋಳಿಗೆ ತಗೊಂಡು ಹೊಂಟಿದ್ರೆ ನೀವೇನ್ ಮಾಡ್ತಿದ್ರಪ್ಪ? ನೀವ್ ಯಾರು ಏನ್ ಮುಟ್ಟತ್ತಿದ್ದಿಲ್ಲ ಅದನ್ನ. ದೊಡ್ಡದೈತ್ರಿ ಪಾಪ ಅಂತ ಕೈ ಮುಗಿದು ಕೈ ಬಿಟ್ಬಿಡ್ತಿದ್ರಲ್ಲ. ನಮ್ಗೆಲ್ಲರಿಗೂ ಗೊತ್ತೈತಿ, ನೀವು ಹೇಳಂಗಿಲ್ಲ ಅಟ್ಟ, ಅದ್ರ ಸ್ವಭಾವ ಗೊತ್ತೈತಿ ನನಗೆ. ಅದು ಅವತ್ತು ಅದು ಸಿಕ್ಕರೆ ಅದ್ರ ಬಾಳೆ ಬೆಚ್ಚೆ, ಸಿಗಲಿಲ್ಲ ಅಂದ್ರೆ ಅದು 10 ದಿವಸಕ್ಕೆ ಸಿಕ್ಕರೆ ಅದು ಸ್ವಂತ ಬರೀ ಮಟ್ಟ ನೀವೇನು ಬಿಡಂಗಿಲ್ಲ ಅದನ್ನ. ಇದು ನಾವು ಕೆಲಸ. ಯಾಕೆ ನಾವು ಮನುಷ್ಯರಾಗಿವಿ, ಅವ್ರು ಯಾಕೆ ಮಹಾತ್ಮರಾಗ್ಯಾರ ಅಂತಂದ್ರ, ನೋಡಿ ತುಪ್ಪ ಇರುವಂತ ಗಿಂಡಿಯನ್ನ ತಗೊಂಡು ಬಂದು ಊಟ ಮಾಡ್ಬೇಕನ್ನೋ ಟೈಮ್ದೊಳಗ ಆ ಹೋಳಿಗೆಯನ್ನು ತೆಗೆದುಕೊಂಡು ಓಡಿ ಹೊಂಟಿರ್ತಕ್ಕಂಥ ನಾಯಿಯನ್ನ ಅವರು ಕಲ್ಲು ಹಿಡ್ಕೊಂಡು ಓಡಿ ಹೋಗ್ಲಿಲ್ಲ, ಕೋಲ್ ಹಿಡ್ಕೊಂಡು ಓಡಿ ಹೋಗ್ಲಿಲ್ಲ, ತುಪ್ಪದ ಗಿಂಡಿ ಹಿಡ್ಕೊಂಡು ನಾಯಿಯಿಂದ ಓಡಿ ಹೊಂಟಿದ್ರಂತ. ತಾಂಬರೆ ಕುತ್ರೆ ತಾಮ್ ಭಕ್ತ ಪುರಾಣ ಪೋಳಿ ದೇವನ್ ಜಾವನ ಕೋಸ್ರೆ
ಬರೀ ಅಟ್ಟ ಹೋಳಿಗೆ ಹಿಡ್ಕೊಂಡು ಯಾಕೆ ಹೊಂಟಿಯಪ್ಪ, ತುಪ್ಪ ಸಹಿತ ಹಚ್ಚಿ ಕೊಡ್ತೀನಿ ತಿಂದು ಹೋಗಿ ಅಂತ ತಡಿಯೋ 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 ಅಂತ ಹೇಳ್ಕೊಂಡು ನಾಯಿಯಿಂದ ಓಡಿ ಹೊಂಟಾರೆ ಅಂದ್ರೆ ಒಂದ್ ಚಪ್ಪಾಳಿ ಹೊಡಿಬೇಕಲ್ಲ ಅವ್ರಿಗೆ. ಇನ್ಕೊಂಡು ನಾವು ಅಡ್ಡ ಇಲ್ಲ ಈಗಲೇ ಅದರ ಚಲೋ ಚಪ್ಪಾಳಿ ಹೊಡಿಬೇಕಂತ ಹೇಳ್ಕೊಂಡು ಒಳ್ಳೆ ಮಾತು ಹೊಡಿಬೇಕ್ರಿ ಸರ್. ಅದು ಮತ್ತೊಂದು ಆದರ್ಶ ಹೌದಲ್ಲ ಅಲ್ಲದು. ನಾಯಿ ಹಿಂದೆ ತುಪ್ಪದ ಬಿಂಡಿ ಹಿಡ್ಕೊಂಡು ಓಡಿ ಹೊಂಟಾರೆ ಅಂದ್ರೆ ಅವ್ರಿಗೆ ಏನಂತಾರ, ಮನುಷ್ಯರಂತಾರ. ಎಂತ ಕಷ್ಟದ ಪರಿಸ್ಥಿತಿ ಬಂದೈತೆ ಅಂದ್ರೂ ಸಹಿತ, ನಿನಗೆ ಎಷ್ಟೋ ತ್ರಾಸ ಕೊಡಾಕತ್ತಾರ ಅಂದ್ರೂ ಸಹಿತ ಮತ್ತೊಬ್ಬರಿಗೆ ಒಳ್ಳೆ ಬಯಸುವಂತ ಗುಣ ಏನೈತಲ್ಲ, ಇದಕ್ಕೆ ಮನುಷ್ಯತ್ವ ಅಂತ ಕರೀತಾರೆ. ಇದನ್ನ ಆಧ್ಯಾತ್ಮ ಹೇಳ್ತದ. ಸುಜನೋ ನಯಾತಿ ವೈರಂ ಪರಹಿತ ಬುದ್ಧಿರ್ ವಿನಾಶ ಕಾಲೇಪಿ ಛೇದೇಪಿ ಚಂದನ ತರು ಸುರವೇತಿ ಮುಖಂ ಕುಠಾರಶ್ಯ. ಎಷ್ಟು ಚಂದ ಹೇಳ್ತಾರ ಅನ್ನುವಂಥದ್ದು. ಚಂದನದ ಗಿಡಕ್ಕೆ ಹೋಗಿ ಕೊಡಲಿ ಪೆಟ್ಟನ್ನ ಹಾಕಿದ್ರೆ ನಂದನಂತ ಎಂದು ಕೂಡ ಅದು ತನ್ನ ಕೆಟ್ಟ ವಾಸನ ಬಿಟ್ಟಿಲ್ಲ. ಗಂಧದ ಗಿಡಕ್ಕೆ ಹೋಗಿ ಕೊಡಲಿ ಪೆಟ್ಟನ್ನ ಹಾಕಿದ್ರು ಸಹಿತ ಅದು ಹೆಂಗ ಕಡಿದಿರುವಂತ ಕೊಡ್ಲಿಗನು ಸಹಿತ ಸುವಾಸನೆಯನ್ನು ವರ್ಷುತ್ತ. ಮಹಾತ್ಮರಾಗಿರ್ತಕ್ಕಂಥವ್ರು ಯಾರಿಗೆ ಮನುಷ್ಯ ಅನ್ಬೇಕು, ಯಾರಿಗೆ ಮಹಾತ್ಮ ಅನ್ಬೇಕು ಅಂತಂದ್ರ, ನಿನಗೇನಾದ್ರೂ ಒಂದಿಷ್ಟು ಗಾಯ ಆಯ್ತು, ನಿನಗೇನಾದ್ರೂ ಒಂದಿಷ್ಟು ನೋವು ಆಯ್ತು ಅಂದ್ರೆ ನಿನಗ್ ಗೊತ್ತಾಗಕತ್ತೈತಂದ್ರ ಅವತ್ತು ನೀ ಜೀವಂತದಿ ಅಂತ ತಿಳ್ಕೊಬೇಕು. ನಿನ್ನ ನೋವು ನಿನಗೆ ಅರ್ಥ ಆಗಕತ್ತೈತಂದ್ರ ನೀ ಜೀವಂತದಿ ಅಂತ ತಿಳ್ಕೊಬೇಕು. ನಿನ್ನ ಮನೆಯಾಗಿದ್ದವ್ರ ನೋವು ನಿನಗೆ ಅರ್ಥ ಆಗಕತ್ತೈತಂದ್ರ ನೀ ಅವತ್ತು ಮನುಷ್ಯ ಆಗಿ ಅಂತ ತಿಳ್ಕೊಬೇಕು. ನಿನ್ನ ಮನೆಯಾಗಿದ್ದವ್ರ ನೋವು ಅವ್ರಿಗೇನೋ ಒಂದ್ ಸ್ವಲ್ಪ ನೋವು ಆದ್ಬಿಡ್ಲೆ ಅದು ಅರ್ಥ ಆಗಕತ್ತೈತಂದ್ರ ಅವತ್ತು ನೀ ಮನುಷ್ಯ ಆಗಿ ಅಂತ ತಿಳ್ಕೊಬೇಕು. ನಿನ್ನ ನೋವು ನಿನಗೆ ಅರ್ಥ ಆಗಕತ್ತೈತಂದ್ರ ನೀ ಜೀವಂತದಿ ಅಂತ ಅರ್ಥ. ನಿನ್ನ ಮನೆಯವ್ರ ನೋವು ನಿನಗೆ ಅರ್ಥ ಆಗಕತ್ತೈತಂದ್ರ ನೀ ಅವತ್ತು ಮನುಷ್ಯ ಆಗಿ ಅಂತ ಅರ್ಥ. ನಿನಗೆ ಸಂಬಂಧ ಇಲ್ಲಾರ್ದಂತ ವ್ಯಕ್ತಿಗಳು ನಿನ್ನ ಮುಂದೆ ಬಂದು ನಳಕೊಂತ ನಿಂತಾಗ ಅವ್ರ ನೋವು ನಿನಗೆ ಅರ್ಥ ಆಗಕತ್ತೈತಂದ್ರ ಅವತ್ತು ಜಗತ್ತಿಗೆ ನೀ ಮಹಾತ್ಮನಾಗಿದ್ದೀಯ ಅನ್ನುವಂಥದ್ದನ್ನ ನಾವೆಲ್ಲರೂ ನೋಡ್ಕೋಬೇಕಾಗ್ತದೆ. ತಾತನವರು ಮತ್ತೊಬ್ಬರ ನೋವನ್ನ ಕಂಡು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅವರು ಮಹಾತ್ಮರಾದ್ರು, ನಾವು ಮನುಷ್ಯರಾದ್ವಿ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗ್ತದೆ. ಅಂತಹ ಒಂದು ಅಪರೂಪವಾಗಿರತಕ್ಕಂಥ ಘಟನಾ ನಮ್ಮ ನಾಡಿನೊಳಗ ಹಲವಾರು ನಡೆದಾವ. ಸಂತ ಅನೇಕ ವ್ಯಕ್ತಿಗಳು, ಕೆಲವು ಮಂದಿ ಅಂತಾರ ಎಂತ ವ್ಯಕ್ತಿ ಇದ್ರೂ ಸಹಿತ ಆತನನ್ನು ನಾನು ನೋಡೇ ಬಿಡ್ತೀನಿ ಅಂತ. ಯಾರಿಗೆ ಮಹಾತ್ಮರು ಅನ್ಬೇಕು ಅಂತ ನಾವು ಒತ್ತಿ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಬಸವಣ್ಣನವರು ಯಾರು ಕಳು ಮಾಡ್ತೀನಿ ಅಂತ ಬಂದಿದ್ರಲ್ಲ, ಕಳು ಮಾಡೋರಿಗೆ ಸಹಿತ ತಮ್ಮ ವರ್ತನೆಯಿಂದ ಮನಸ್ಸನ್ನ ಪರಿವರ್ತನೆ ಮಾಡಿದ್ರು. ವರ್ತನೆಯಿಂದ ಮನಸ್ಸು ಪರಿವರ್ತನೆ ಆಗ್ತದ. ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ತಾವ, ಶಾಲೆ ಕಲಿತಾವ, ಕಲಿತಿದ್ದು ಬಹಳ ಕಮ್ಮಿ, ನೋಡಿ ಕಲಿದು ಬಹಳ. ಹಂಗ ಬಸವಣ್ಣನವರು ಕಳು ಮಾಡಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ಲಿಂಗ ಕಟ್ಟಿದ್ರು. ಎಷ್ಟೋ ಮಂದಿ ಕಲ್ಯಾಣದೊಳಗೆ ಹೋಗ್ಬೇಕಾದ್ರೆ ಲಿಂಗ ಕಟ್ಕೊಂಡು ಹೋಗ್ಬೇಕನ್ನೋ ಕಾರಣಕ್ಕೆ ಲಿಂಗದಂಗ್ ಕಾಣ್ಲಿ ಅಂತ ತಿಳ್ಕೊಂಡು ಬದನೆಕಾಯಿ ಕಟ್ಕೊಂಡು ಬಂದಿದ್ರು. ಅವರು ಲಿಂಗದಂಗ್ ಕಂಡ್ರೆ ಸಾಕಂತ ತಿಳ್ಕೊಂಡು ಬದನೆಕಾಯಿ ಕಟ್ಕೊಂಡು ಬಂದ್ರೆ ಎಷ್ಟು ಯೋಗ ಗೊತ್ತಿಲ್ಲ, ಜಗದ ಪರಿಣಾಮ ಗೊತ್ತಿಲ್ಲ. ಬದನೆಕಾಯಿ ತಗೊಂಡು ಬಂದು ಲಿಂಗ ಅಂತ ಕಟ್ಕೊಂಡು ಬಂದು ನೋಡಿದ್ರ ಕಳ್ಳತನ ಮಾಡಿ ಹೊಳ್ಳಿ ಸಿಕ್ಕಂತ ಸಂದರ್ಭದೊಳಗೆ ಕೊರಳಾಗಿರ್ತಕ್ಕಂಥ ಬದನೆಕಾಯಿ ಸಹಿತ ಲಿಂಗ ಆಗಿತ್ತು ಅನ್ನುವಂಥದ್ದು ನಾವು ಕೇಳ್ತೀವಿ ಅನ್ನೋದಾದ್ರೆ, ನಾವು ಬರ್ಬೇಕಾದ್ರೆ ಕೇಳಬೇಕಂತ ಬಂದಿರೋ ಕೇಳಬಾರ್ದಂತ ಬಂದಿರೋ ಗೊತ್ತಿಲ್ಲ. ಆದ್ರೆ ಚನ್ನಬಸವ ತಾತನವರ ಈ ಅಂಗಣದೊಳಗೆ ಬಂದು ಕುತ್ಕೊಂಡು ಕೇಳಲಾರ್ದಂತ ಮನಸ್ಸಿದ್ರು ಸಹಿತ ಯಾರ ಮಾತು ಕೇಳಿ ಇಲ್ಲಿ ಕೊಡುವಂತ ಪ್ರಸಾದ ತೆಗೆದುಕೊಂಡು ಹೋಗ್ಬಿಟ್ರೆ ಅಲ್ಲಿ ಬದನೆಕಾಯಿ ಲಿಂಗ ಆಗೈತೆ ಅಂದ್ರೆ ಇಲ್ಲಿ ಮನುಷ್ಯ ಇದ್ದಾವ ಮಹಾತ್ಮ ಆಗೈತೆ ಇರ್ತಾನೆ ಅನ್ನೋ ಕಾರಣವನ್ನ ನಾವೆಲ್ಲರ ಕೇಳ್ಬೇಕಾಗ್ತದೆ. ನಾಡ್ತಾರೆ ಕೇಳಿ. ಎದರ್ಲಿಂದ ಅಂತಂದ್ರೆ ತಿಳುವಳಿಕೆಯಿಂದ. ಯಾಕೆ ನಾವು ಶರಣರ ವಿಚಾರಗಳನ್ನು ಇಲ್ಲಿ ಕೇಳುದು ಅಂತಂದ್ರೆ, ಯಾವ್ದಾದ್ರು ಒಂದು ಪಿಕ್ಚರ್ ಬಂದ್ರೆ 3 ತಾಸು ಇರ್ತದೆ. 3 ತಾಸಿನ ಪಿಕ್ಚರ್ ನೊಳಗೆ ಸಿಕ್ಕಾಪಟ್ಟಿ ಮಂದಿ ಕೆಲಸ ಮಾಡಿರ್ತಾರ. ನಾ ಕೇಳ್ತೀನಿ ನಿಮಗೆ, ಅದರೊಳಗೆ ಸಿಕ್ಕಾಪಟ್ಟಿ ಮನೋರಂಜನೆ ಇಟ್ಟು ಸಹಿತ 3 ತಾಸಿನ ಪಿಕ್ಚರ್ 10 ದಿವಸ ಓಡಬೇಕಾದ್ರೆ ಸಿಕ್ಕಾಪಟ್ಟಿ ಟೈಟ್ ಅದಾವ. ಅದು ಯಾವ್ದೋ ಒಂದು ಚಲೋ ಪಿಕ್ಚರ್ ಓಡ್ತಿರ್ಬೋದು. ಅಷ್ಟಾಕೊಂಡ ರೊಕ್ಕ ಖರ್ಚು ಮಾಡಿ ಹಾಕಿರುವಂತ ಪಿಕ್ಚರ್ 3 ದಿವಸ 4 ದಿವಸ ಓಡ್ತಾವಂತಂದ್ರ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ವಿಚಾರ ಇನ್ನೂ ಓಡಾಕತ್ತಾವಂದ್ರೆ ಇದ್ರ ತಾಕತ್ತು ಹೆಂಗದವ ಅನ್ನುವಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡ್ಕೋಬೇಕಷ್ಟೇ. ಅಂದ್ರೆ ಅವತ್ತೂ ಪ್ರಸ್ತುತ ಅದಾವ, ಇವತ್ತೂ ಪ್ರಸ್ತುತ ಅದಾವ, ಮುಂದೆ ಬರೋವರೆಗೂ ಸಹಿತ ಪ್ರಸ್ತುತ ಇರ್ತಾವ. ಅಂತ ವಿಚಾರಗಳು ಬಸವಣ್ಣನವರು ಅವರು ಮತ್ತೊಬ್ಬರಿಗೆ ಹೇಳೋದ್ರ ಮುಖಾಂತರವಾಗಿ ಬದಲಾವಣೆ ಮಾಡಲಿಲ್ಲ. ಅವರು ತಮ್ಮ ನಡತೆಯಿಂದ, ತಮ್ಮ ವರ್ತನೆಯಿಂದ ಮುಂದೆ ಬರ್ತಕ್ಕಂಥ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿರುವಂತ ಕೀರ್ತಿ 12ನೇ ಶತಮಾನದ ಬಸವಣ್ಣವ್ರು ಸಲ್ತದ. ಅವ್ರ ಮನಿ ಒಳಗೆ ಸಿಕ್ಕಾಪಟ್ಟಿ ಆಕಳಿದ್ದು, ಕರು ಅವತ್ತು ಹಾಕಿದ್ವು, ಇವತ್ತು ಹಾಕೋ, ಮುಂದೆ ಹಾಕೊಂತ ಇರ್ತಾವ. ಆದ್ರ ವಿಚಾರ ತಿಳ್ಕೋಬೇಕು, ಅವ್ರ ಮನಿ ಒಳಗೆ ಆಕಳವನ್ನು 4 ಮಂದಿ ಯಾರ ಕುಡ್ಕೊಂಡು ಕದ್ಕೊಂಡು ಹೋಗ್ಬಿಟ್ಟಿದ್ರು. ಕದ್ಕೊಂಡು ಹೋದಂತ ಸಂದರ್ಭದೊಳಗೆ ಆ ಸುದ್ದಿ ಬಸವಣ್ಣನವ್ರಿಗೆ ಗೊತ್ತಾಯ್ತು.
ಇಲ್ಲ, ನಮ್ಮ ಮನೆಯೊಳಗಿರುವಂತ ಮಹಾಮನಿ ಆಕಳವನ್ನು ಕಳ್ಕೊಂಡು ಹೋಗ್ಯಾರ ಅಂತ. ಕದ್ಕೊಂಡು ಹೋಗ್ಯಾರ ಅನ್ನುವಂತ ಸುದ್ದಿ ಗೊತ್ತಾದ್ರೆ ಬಸವಣ್ಣನವರ ಮನಸ್ಥಿತಿ ಅಂತದಿತ್ತು ಅಂದ್ರೆ ಅವರು ರಾಜರಿದ್ರು, ಮಂತ್ರಿ ಇದ್ರು, ಬೇಕಾದವರು ಕೊಟ್ಟು ಹುಡುಕಿಸ್ಬೋದಾಗಿತ್ತು. ಆದ್ರ ಏನ್ ಮಾಡಿದ್ರು ಅಂತಂದ್ರ ಕದ್ಕೊಂಡು ಹೋದವನ್ ಮನಿ ಹುಡ್ಸಾಕತ್ತಿದ್ರು. ಅವ್ರು ಯಾರು ಕದ್ಕೊಂಡು ಹೋಗಿದ್ರು ಅವ್ರ ಮನೆಯನ್ನ ಹುಡುಕಿಸುವಂತ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಕದ್ಕೊಂಡು ಹೋದ ಆಕಳವನ್ನು ಹೊಳಿ ತಂದು ಕಟ್ಟಾಕಲ್ಲ, ಆ ಕದ್ಕೊಂಡು ಹೋಗಿದ ಆಕಳದ ಕರುಗಳು ಇಲ್ಲಿದ್ವು. ಯಾರು ತಗೊಂಡು ಹೋಗ್ಯಾರ ಅವ್ರ ಮನೆ ಕರ ಸಹಿತ ತಗೊಂಡು ಹೋಗಿ ಬಿಟ್ಟು ಬರ್ರಿ ಅಂತ ಹೇಳ್ಕೊಂಡು ಆಕಳ ಕೊಟ್ಟು ಕಳಿಸ್ತಾರ ಅಂತಂದ್ರೆ ನಾಳೆ ನಾ ಕದ್ಕೊಂಡು ಹೋದ್ರೆ ಬಿಟ್ರಿ ನೀವು? ಯಾರು ಬಿಡಂಗಿಲ್ಲ. ಅದಕ್ಕೆ ಅವ್ರು ಮಹಾತ್ಮರಾಗ್ಯಾರ, ನಾವು ಮನುಷ್ಯರಾಗಿವಿ. ಇದರಲ್ಲಿಂದ ತಿಳ್ಕೊಳ್ಳೋದು ಏನೈತೆ ಅಂತಂದ್ರ ಪ್ರಾಣಿಗಳು ಒಂದ್ಸಲ ಹೇಳಿದ್ರೆ ತಿಳ್ಕೊಂತಾವ. ಎಂದ ಜಗತ್ತು ಹುಟ್ಟೈತೆ ಅಂದಲಿಂದ ಮನುಷ್ಯನಿಗೆ ಪ್ರವಚನ ಮಾಡ್ಕೊಂತ ಬಂದಾರ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಮಾಡಿಲ್ಲ. ಅನೇಕ ವರ್ಷಗಳಿಂದ ಸಣ್ಣ ಶಿಶು ವಾರದಿಂದ ಕಾನ್ವೆಂಟ್ ನಿಂದ ಹಿಡ್ಕೊಂಡು ದೊಡ್ಡ ಡಿಗ್ರಿ ಕಾಲೇಜ್ ಮಠ ಒಳ್ಳೆಯದನ್ನ ಹೇಳ್ಕೊಂತ ಬಂದಾರ. ಆದ್ರೂ ಅನ್ಯಾಯ ನಡೀತಾವ, ಅನೇಕ ಅತ್ಯಾಚಾರ ನಡೀತಾವ, ಅನೇಕ ಮೋಸ ನಡೀತಾವ, ಅನೇಕ ಸುಲಿಗೆಗಳು ನಡೀತಾವ. ಹಾಗಾಗಿ ಒಂದ್ ಕಡೆ ಇವರು ಜಿ.ಎಸ್. ಶಿವರುದ್ರಪ್ಪನವ್ರು ಬರೀತಾರೆ, ಬೆಳಗಾಗದಿರಲಯ್ಯ ಭಗವಂತ, ಬೆಳಗಾಗದಿರಲಯ್ಯ. ಬೆಳಕಾಗದ ಬೇಡಪ್ಪ, ಅನೇಕ ಕಷ್ಟಗಳನ್ನು ನೋಡಿಬಿಟ್ಟಿನಿ, ಅನೇಕ ಸುಲಿಗೆಗಳನ್ನು ನೋಡಿಬಿಟ್ಟಿನಿ, ಅನೇಕ ಮೋಸಗಳನ್ನು ನೋಡಾಕತ್ತೀನಿ. ಈ ಮೋಸ, ಸುಲಿಗೆ, ಕಷ್ಟವನ್ನು ನೋಡೋದಕ್ಕೆ ಬೆಳಗಾಗುದೇ ಬೇಡ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ. ಚಲೋ ಜನ್ಮ ತಾತನವ್ರು ನಮಗೇನು ಹೊರ ಕೊಟ್ಟಾರ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕಾಗಿತ್ತಂದ್ರೆ ಇಲ್ಲಿ ದೊಡ್ಡ ಸಿಟಿ ಯಾವ್ದೈತ್ರಿ ನಿಮ್ಮ ಊರ್ ಪಕ್ಕ? ಸಿರುಗುಪ್ಪೆನೇ ಅವ್ರು? ಸಿರುಗುಪ್ಪೆ ಆದವಾನಿ ಐತಲ್ಲ, ಆದವಾನಿ ಒಳಗಿರುವಂತ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ರಿ ನೀವು. ಆ ದೊಡ್ಡ ಹಾಸ್ಪಿಟಲ್ ಅಜ್ಜನ ತಾತನವ್ರ ಹೊರ ನಮ್ಮ ಮೇಲೆ ಏನೈತೆ ಅಂತ ಹೇಳಕತ್ತೀನಿ ನಾನು ನಿಮ್ಗೆ. ತಾತನವ್ರ ಹೊರ ಐತೆ ಅನ್ನುವಂತ ಕಾರಣಕ್ಕೆ ನಾವು ನೀವೆಲ್ಲ ಇಲ್ಲಿ ಬಂದು ಕುಂತೀವಿ. ಆದವಾನಿ ಒಳಗಿರತಕ್ಕಂತ ಹಾಸ್ಪಿಟಲ್ ಹೋರಿ ಎಷ್ಟೋ ಮಂದಿ ಕೈ ಕಳ್ಕೊಂಡಾರ, ಎಷ್ಟೋ ಮಂದಿ ಕಾಲು ಕಳ್ಕೊಂಡಾರ, ಎಷ್ಟೋ ಮಂದಿ ಕರೋನಾ ಟೈಮ್ನೊಳಗ ಕರೋನಾ ನಿಮ್ ಕಡೆ ಬಂದಿತ್ತನಿಲ್ಲ. ಅದೇನ್ ಬರಾಕ್ ಒಂದ ಊರಿಗೆ ಅದೇನ್ ಕರ್ನಾಟಕ ಕಟ್ಟ ಸಂಬಂಧ, ಆಂಧ್ರ ಕಟ್ಟ ಸಂಬಂಧ ಐತಿ? ಅದಕ್ಕೆ ದೇಶನೇ ಸಂಬಂಧ ಇಲ್ಲ, ಇಡೀ ಜಗತ್ತಿಗೆ ಆವರಿಸ್ಕೊಂಡೈತಿ. ನಮ್ಮಲ್ಲಿ ಬಂದಿತ್ತು, ನಿಮ್ಮಲ್ಲಿ ಬಂದಿತ್ತು. ಚಂದ್ರನ ಲೋಕಕ್ಕೆ ಹೋಗಿ ಬಂದಿದ್ವಿ ನಾವು. ಮಾತಾಡ್ತಿದ್ರೆ ಇನ್ನೊಂದಿಷ್ಟು ಮಂದಿ ಈ ವರ್ಷ ಬತ್ ಬಾಳ ಆಗ್ಯಾವ, ಚಂದ್ರ ಲೋಕದಾಗ ಒಂದ್ ಸೈಟ್ ಹಿಡಿತೀನಿ ಅನ್ನೋ ಬಂದಿದ್ರು. ಚಂದ್ರ ಲೋಕದಾಗ ಒಂದ್ ಸೈಟ್ ಅನ್ನೋಷ್ಟು ಮಟ್ಟಿಗೆ ಮುಂದೋಗಿತ್ತು ಮಂದಿ. ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ವಿ, ಮಂಗಳನ ಲೋಕಕ್ಕೆ ಹೋಗಿ ಬಂದಿದ್ವಿ. ನಮ್ಮ ಮನೆ ಅಂಗಳಕ್ಕೆ ಬರೋದು ವಜ್ಜಾಗಿತ್ತು ಸ್ವಲ್ಪ ದಿವಸದಿಂದ. ಮನೆ ಅಂಗಳಕ್ಕೆ ಬಂದ್ ನಿಂತ್ರೆ ಪೊಲೀಸರು ಲಾಠಿ ತಗೊಂಡ್ ಬರೋರ, ಹಂಗ ಒದರವ್ರ. ಹೊರಗೆ ಬರಲಾರದಷ್ಟ್ರ ಮೆಟ್ಟಿಗೆ ಒಂದು ಸಣ್ಣ ಸೂಕ್ಷ್ಮಾನು ಜೀವಿ ನಮ್ಮನ್ನೆಲ್ಲ ಇಷ್ಟು ಆಟ ಆಡಿಸೈತೆ ಅಂದ್ರ ಕಾವು ಕೆಳ ಮಂದಿ ಅಂತಾರ, ದೇವರದನ್ನ ನಮಗ್ ಕಂಡಾನ? ನೀವು ಕಂಡಾನ? ನಿಮ್ಗೆ ಯಾರು ಕಂಡಿಲ್ಲ? ಕಂಡಾನ ಇಲ್ಲ ಅದನ್ನ ಹೇಳ್ರಿ ನೀವು. ಕಂಡಿಲ್ಲ ಅಂದ್ರೆ ಉತ್ತರ ಹೇಳ್ತೇನೆ ನಾನು ನಿಮ್ಗೆ. ನಿಮಗೆ ಕಂಡಾನ ಇಲ್ಲ? ಯಾವ ಕಂಡಿಲ್ಲ? ಮತ್ತೆ ಇಲ್ಲಿ ಕುಂತಾರಲ್ಲ ಯಾರು ಕಂಡಿಲ್ಲ? ನಿಮಗೆ ಕಂಡೈತಲ್ಲ? ದೇವರನ್ನ ಯಾರ ಕಣ್ಣಕ್ ಆಗಿಲ್ರಿ. ಅವರ ಸ್ವರೂಪದೊಳಗೆ ಇಲ್ಲಿ ಕುಂತಿರ್ತಕ್ಕಂಥ ತಾತ್ನವರ ನಮ್ಮ ಪಾಲಿನ ದೇವರು ಅಂತ ತಿಳ್ಕೋಬೇಕು ಹೊರತಾಗಿ ಮತ್ತಿನ ದೇವ್ರ ಕಾರ್ಯ ಕೆಲಸ ಏನ್ ಮಾಡೋದು? ಸಮಗ್ರ ಇಡೀ ಜೀವನವನ್ನು ಸಮಾಜಕ್ಕಾಗಿ ಎಷ್ಟು ಕಷ್ಟ ಆದ್ರೂ ಸಹಿತ ಒಂದು ಗಿಡ ಹೇಗ ತನ್ನ ನೆರಳನ್ನ ಮತ್ತೊಬ್ಬರಿಗೆ ಕೊಟ್ಟು ಅಷ್ಟು ಸೂರ್ಯನ ಶಾಖವನ್ನ ತಾನು ಹೀರ್ಕೊಂಡು ತನ್ನ ಬುಡಕ್ಕೆ ಯಾರು ಬರ್ತಾರ ಉಟ್ಟರಿಗೆ ನೆರಳ ಹೆಂಗ ಕೊಟ್ಟೈತಿ, ಹಂಗ ಎಷ್ಟೇ ಕಷ್ಟ ಆದ್ರೂ ಸಹಿತ ನನ್ನ ಭಕ್ತರು ಚಲೋ ಆಗ್ಲಿ ಅಂದಿರುವಂತ ಗುರುಗಳು ನಮ್ಮ ಪಾಲಿನ ದೇವರಲ್ಲ ಏನು? ಬರ್ರಿ ಒಂದು ಜೋರಾಗಿ ಚಪ್ಪಾಳಿ ಇದಕ್ಕ. ಇದೇ ಒಂದು ಕಲೆನ ಚಪ್ಪಾಳಿ ಹೊಡಿದ. ಯಾವಾಗ ಬೇಕಾದಾಗ ಚಪ್ಪಾಳಿ ಹೊಡಿಯಂಗಿಲ್ಲ, ಯಾವಾಗ ಬೇಕಾದಾಗ ಅಳಂಗಿಲ್ಲ, ಯಾವಾಗ ಬೇಕಾದಾಗ ನಗಂಗಿಲ್ಲ. ನಗು ಅಂದಾಗ ಯಾವಾಗ ನಾಲ್ಕು ಈ ಸ್ಮಶಾನದಾಗ ಮಣ್ಣು ಹಾಕ ಮುಂದೆ ನಕ್ಕೊಂತ್ರೆ ಏನಂತಾರ ಮಂದಿ? ಏನ್ ನಗು ಅಂತಾರ? ತಡಿ ಸ್ವಾಮಿ ಬಂದಾರ ಪುರಾಣ ಕೇಳಾಕ, ಜಗ್ಗ ನಗ ಅಂತಾರಂತೆ. ಸತ್ತಾಗ ಮಣ್ಣು ಹಾಕ ಮುಂದೆ ನಕ್ಕೊಂತಾನೆ ಹಾಕಲ್ಪ ಮಣ್ಣಂಗ. ಇದ್ದವ್ರು ಹುಚ್ಚ ಹಿಡ್ದೈತೆ ಅವಂಗ ಅಂತಾರ ಅಷ್ಟ. ನಗಬೇಕು, ಚಪ್ಪಾಳಿ ಹೊಡಿಬೇಕು ಒಳ್ಳೆ ಟೈಮ್ ಬಂದಾಗ. ಕಣ್ಣು ಮುಂದಿರುವಂತ ದೇವರು ನಮ್ಮ ತಾತ್ನವರು. ಅವ್ರು ಮಾಡುವಂತ ಕಾರ್ಯ ಯಾರಿಗಾಗಿ? ಸ್ವಂತಕ್ಕೇನೂ ಇಲ್ಲ, ಸಮಾಜಕ್ಕಾಗಿನೇ ಇಲ್ಲ. ನಂದನ್ನೋದು ಯಾವ್ದಿಲ್ಲಪ್ಪ. ನಾನಲ್ಲ, ನಂದಲ್ಲ, ನನ್ನಿಂದಲ್ಲ, ನೀವೇ ಅಲ್ಲ, ನಿಮಗೆ ಅಲ್ಲ, ನಿಮ್ಮಿಂದನೇ ಅಲ್ಲ ಅಂತ ಇಷ್ಟು ಅಂದಿದ್ದಕ್ಕೆ ಅಂತ ಒಂದು ಭವ್ಯ ಶಿಲಾಮಂಟಪ ನಿಮ್ಮೂರ ತಯಾರಾಗ್ಯದ. ಅದರ ಉದ್ಘಾಟನೆ ನಮ್ಮ ನಾಡಿನ ನಡೆಯಕತ್ತದ ಅಂದ್ರೆ ನಾವು ಹೆಮ್ಮೆಯಿಂದ ಅದನ್ನ ನೋಡಿ ಬಾಜು ರಾತ್ರಿ ಕೆಲಸ ನಡೆದದ. ದೊಡ್ಡ ಪೆಂಡಲ್ ಹಾಕ್ಸಕತ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು? ನೀವೇ ಮಾಡ್ಬೇಕು. ಮನೆ ಕುಂದಿರ್ಬೇಕ? ಇಲ್ಲ, ನಿಮ್ ಬೀಗರ ಅಂತಕತ್ತೇನ್ರಪ್ಪ. ಬೀಗರನ್ನ ನಿಮ್ ಸಂಬಂಧಿಕರು ಯಾರ್ಯಾರ ಮನೆಗೆ ಬಿಟ್ಟು ಶಟ್ಕೊಂಡು ಪಟ್ಕೊಂಡು ಹೋಗಿರ್ತಾರಲ್ಲ, ಒಟ್ಟ ಮನೆಗೆ ಬರಂಗಿಲ್ಲ ಅಂದಿರ್ತಾರಲ್ಲ, ಅವ್ರಿಗೆ ಹೆದರಿಕೆ ಹಾಕ್ಬೇಕು ನೀವು. ತಾತ್ನವ್ರ ಶಿಲಾಮಂಟಪ ಕಾರ್ಯಕ್ರಮ ನಡೆದದ. ಇನ್ನು 3 ದಿವಸ ನೀವು ಊರು ಬರಲ್ಲ ಅಂದ್ರೆ 10 ವರ್ಷ ಊರು ಬರಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ನೀವು ಹೇಳಿ ಊರು ಬರ್ತಾರ. ಅವ್ರು ಎಲ್ಲಾರನ್ನ ಕರೆಸಿ ಸಂಭ್ರಮದಿಂದ ಮಾಡಿದ್ರು. ಇದು ಅಷ್ಟು ಅದ್ಭುತವಾದಂತ ಶಿಲಾಮಂಟಪ ಕಟ್ಟಿ
ಚಂದ ಎಲ್ಲ ನಡೆದಂತ ಸಂದರ್ಭದೊಳಗೆ ನಾವೆಲ್ಲರೂ ಕೂಡಿಕೊಂಡು ಅದನ್ನ ಉಪಯೋಗ ತಗೊಂಡು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾಗ್ತದೆ. ಹಾಗಾಗಿ ಪರಮಾತ್ಮ ಎಂತ ಒಂದು, ನಾ ಯಾಕೆ ಮಾತು ಹೇಳಿದೆ ಅಂದ್ರೆ, ಕೆಲ ಮಂದಿ ಮಾತಾಡ್ತಾರ, ದೇವ್ರು ಕಂಡಾನನ್ರಿ, ಮತ್ತ ಕರೋನಾ ವೈರಸ್ ಕಂಡೈತೆ ನಿಮ್ ಕಣ್ಣಿಗೆ ಕಂಡೈತನ್ರಿ ಅವ್ರು, ಕರೋನಾ ವೈರಸ್ ಕಂಡೈತೆ ನಿಮ್ಗೆ. ಮತ್ ದೇವ್ರು ಕಂಡಿಲ್ಲ ಅಂತಂದ್ರೆ ದೇವ್ರ ಅದರ ಇಲ್ಲ, ವೈರಸ್ ಕಂಡಿಲ್ಲ ಅಂದ್ರೆ ವೈರಸ್ ಐತೆ ಇಲ್ಲ. ಏನ್ ನೋಡ್ಬೇಕು, 8 ಸೆಕೆಂಡ್ ಗಾಳಿ ಕಟ್ಟಾಗಿದ್ದಕ್ಕೆ 28 ಮಂದಿ ಪ್ರಾಣ ಹೋಯ್ತು. ಟಿವಿ ನೋಡಿರ್ಬೇಕಲ್ಲ ನೀವು. ಬರೀ 8 ಸೆಕೆಂಡ್ ಗಾಳಿ ಕಟ್ ಆದ್ರೆ ಆತನ ಪ್ರಾಣ ಹೊಕ್ಕೈತೆ ಅನ್ನೋದಾದ್ರ, ಮತ್ ಇಷ್ಟಾಕೊಂಡ ಜನಗೆ ಒಂದ ಎಟ್ ಟೈಮ್ ಗಾಳಿ ಬೀಸಕ್ ಕೊಟ್ಟ ಚನ್ನಬಸವತಾತ. ಮತ್ ಇದಲ್ಲೊಂದು ದೊಡ್ಡ ಪವಾಡ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಚಿಕ್ಕವರು ಹೆಂಗ ಜೀವನ ಕಳಿಬೇಕು ಅಂತಂದ್ರ, ಜೀವನ ಎಲ್ಲೇ ಹುಟ್ಟದ, ಎಲ್ಲಿ ಹೋಗಿ ಸಾಯ್ತದೆ ಹೇಳಕ್ಕಾಗಂಗಿಲ್ಲ. ಮನೆ ನೋಡಿದ್ರೆ ನೀವು, ಉಕ್ರೇನ್ ಸಣ್ಣ ದೇಶದ ಮೇಲೆ ರಷ್ಯಾ ಅನ್ನುವಂಥದ್ದು ದೊಡ್ಡ ಬಿದ್ದ ಸಾರ್ಯಾದ. ನಮ್ಮ ದೇಶದ ಹುಡುಗ, ಅದು ನಮ್ಮ ನಾಡಿನ ಹುಡುಗ, ನವೀನ್ ಅನ್ನುವಂತ ಹುಡುಗ ಹೆಣ ಆಗಿ ಬಂತು ಮನೆಗೆ ಬಂದ. ಟಿವಿಗೆಲ್ಲ ನೋಡ್ರಲ್ಲ ನೀವು. ಅವನ ದೇಹ 21 ದಿವಸ ಬಿಟ್ಟ ಮೇಲೆ ಸಿಕ್ತು. ಒಂದು ಮಾರಲ್ ಎಜುಕೇಶನ್ ಏನ್ ತಿಳ್ಕೋಬೇಕು ಅಂತಂದ್ರ, ಡಾಕ್ಟರ್ ಆಗ್ಬೇಕು ಅಂತ ತಿಳ್ಕೊಂಡು ನವೀನ ಉಕ್ರೇನ್ಗೆ ಹೋಗಿದ್ದ. ಉಕ್ರೇನ್ಗೆ ಹೋದಂತ ಸಂದರ್ಭದೊಳಗೆ ಯುದ್ಧ ನಡೆಯೋದ, ಇವತ್ತಿಗೆ ನಿಂತಿಲ್ಲ. ನಮ್ಮ ಮಕ್ಕಳೊಳಗ ಇಲ್ಲಿ ನಿಮ್ಮ ಸಮಾಜದ ಉದ್ಧಾರ ನಡೆದದ. ಉಕ್ರೇನ್ ಅಂತ ದೇಶ ದಿವಾಳಿ ಅಂತ ವಿನಾಶ ಆಗಿ ಹೊಂಟದ. ಆ ದೇಶದೊಳಗೆ ಒಂದು ನೀರಿನ ಬಾಟ್ಲಿ ಸಿಗಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಯದ. ಎಷ್ಟೋ ಡಿಗ್ರಿ ಕಮ್ಮಿ ಇರತಕ್ಕಂಥ ಪ್ರದೇಶದೊಳಗೆ ತಾವು ಅತಿ ಇಟ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಬಂದದ. ನೀರಿನ ಬಾಟ್ಲಿ ತಗೊಂಡು ಹೊರಗೆ ಬರ್ಬೇಕಂತ ಬಂದಿರುವಂತ ನವೀನಿಗೆ ಸೆಲ್ಬಾಂಬ್ ಬಿದ್ದು ಆತನ ಪ್ರಾಣ ಹೋಯ್ತು. ನಾವ್ ಹಂಗೆ ವಿಚಾರ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳು ಆಗಿಲ್ಲ ಕರೆ, ನಮ್ಮ ಮಗ ಅಲ್ಲ ಕರೆ, ನಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಆಗಿತ್ತಂದ್ರೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಕೈತ್ರಿ. ಮನೆ ಆಗಿದ್ದ ಮಕ್ಕಳು ಸಾಲಿಗೆ ಹೋಗಿ ಹೊಳಿ ಬರೋ ಮಠ ನನ್ನ ಮಗ ಯಾಕೆ ಲೇಟ್ ಆಗಿತ್ತು ಬಂದಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ತೀವಿ. ಆದ್ರೆ ಮಗ ಸತ್ತು ಸುದ್ದಿ ಕೇಳಿದ ಮೇಲೇನು 25 ದಿವಸ ಹೆಣ ಮನೆಗೆ ಬರುವಲ್ಲ ಅಂದ್ರೆ ಆ ತಂದೆ ತಾಯಿಗಳಿಗೆ ಹೆಂಗಾಗಿರ್ಬೇಕ್ರಪ್ಪ, ಎಷ್ಟು ನೋವಾಗಿರ್ಬೇಕಲ್ಲ. ಹಂಗೆ ವಿಚಾರ ಮಾಡ್ಕೊಂಡು ಎಲ್ಲ ತಂದೆ ತಾಯಿ ಅದಿರಲ್ಲ, ಈಗ ವಿಚಾರ ಮಾಡಿ 25 ದಿವಸ ಆದ್ಮೇಲೆ ನಾವು ಸಹಿತ ನಮ್ಮ ಸರ್ಕಾರವನ್ನ, ಭಾರತ ಸರ್ಕಾರ ನಾಡಕ ಮತ್ತೆ ರಾಜಕೀಯ ಅಂದ್ರೆ ಆ ದೇಶದಿಂದ ಹೆಣ ತರೋದು ಬಹಳ ಕಷ್ಟ ಐತಲ್ಲ, ಜನ ತರೋದ ವಜ್ಜಿತ್ತು. ಅಂತದ್ರಾಗ ಆ ಹೆಣ ತಂದು ಕೊಟ್ರ ಅವ್ರ ತಂದೆ ತಾಯಿ ಎಷ್ಟು ದೊಡ್ಡ ಗಟ್ಟಿ ಮನಸ್ಸು ಮಾಡಿದ್ರು ಅಂತಂದ್ರ ಆ ಆದರ್ಶ ನಿಮಗೆ ಹೇಳ್ಬೇಕಾಗಿತ್ತು. ನಾನು 25 ದಿವಸ ದುಃಖ ತೋಡ್ಕೊಂಡು ದುಃಖದಿಂದ ಆ ಹೆಣ ಬರ್ತೈತಿ ಅಂತ ತಿಳ್ಕೊಂಡು ಇವತ್ತು ಬಂದೈತಿ ಮಣ್ಣು ಆಗೈತೆ ಅಂದ್ರೆ 3 ದಿವಸಕ್ಕೆ ದುಃಖ ಮರಿಬಹುದು. ಮಗನ ಸುದ್ದಿ ಸತ್ಯದ ಕೇಳಿ 25 ದಿವಸ ಕೊರಗುದೇನೈತಲ್ಲ, ಯಾವ ತಂದೆ ತಾಯಿಗೂ ಬರೋದಾಗಬಾರ್ದು. ಆ ತಂದೆ ಆ ದೇಹ ಈ ದೇಶಕ್ಕೆ ಬಂದ ಮೇಲೆ ಅವರಪ್ಪ ಒಂದು ಘೋಷಣೆ ಮಾಡಿದ, 25 ದಿವಸ ಆದ ಮೇಲೆ ನನ್ನ ಮಗನ ಹೆಣ ಇಲ್ಲಿ ಬಂದೈತಂದ್ರ ನಾನು ಅವನ ಡಾಕ್ಟರ್ ಆಗಂತ ಕಳಿಸಿದ್ದೆ, ಅವ ಡಾಕ್ಟರ್ ಆಗಿ ಬರ್ಲಿಲ್ಲ, ಮನೆಗೆ ಹೆಣ ಆಗಿ ಬಂದಾನ. ಅವನು ನಾ ಮಣ್ಣು ನೋಡಿದ ಮಣ್ಣು ಆಗಕ್ ಬಿಡಂಗಿಲ್ಲ. ಯಾರ ಡಾಕ್ಟರ್ಗೆ ಓದ್ತಾರ ಅವ್ರು ಇವನ ದೇಹ ಚೆಕ್ ಮಾಡ್ಕೊಂಡು ಇವ್ರು ಅವನ ಸಾಧನ ಆಗಿ ಅವರು ಡಾಕ್ಟರ್ ಆಗ್ಲಿ ಅಂತ ತಿಳ್ಕೊಂಡು ದೊಡ್ಡ ಹಾಸ್ಪಿಟಲ್ಗೆ ಅವನು ದಾನ ಮಾಡ್ತಾರಂದ್ರೆ ಒಂದು ಜೋರಾಗಿ ಚಪ್ಪಾಳಿ ಆತನ ಕಟ್ಟಬೇಕು ನಾವು. ಇಂಥವ ಇಲ್ಲಿ ಸಿಗುವ ಆಧ್ಯಾತ್ಮಿಕ. ಇದಕ್ಕಿಂತ ಹೆಚ್ಚಿಂದ ಇನ್ನೇನ್ ಬೇಕ್ರಿ ನಿಮಗೆ? ನಾವು ವಿಷಯ ಮಾಡ್ಕೋಬೇಕು. ಇಷ್ಟ ಕೊನೆ ಮಾತು ಇವತ್ತು. ನಾಳೆ ಮತ್ತೊಂದು ವಿಷಯದ ಮೇಲೆ ನಿಮಗೆ ಹಲವಾರು ವಿಚಾರಗಳನ್ನು ನಾವು ಹೇಳೋಣ. ಏನ್ ಹೇಳಬೇಕು ಅಂತಂದ್ರೆ, ಇವತ್ತಿನ ಪ್ರವಚನ ಇಷ್ಟ ತಿಳ್ಕೊಳ್ಬೇಕು, ನಮಗೆ ಎಷ್ಟೇ ಕಷ್ಟ ಆದ್ರೂ ಸಹಿತ ಆ ತಾತನ ಆಶೀರ್ವಾದದಿಂದ ಮತ್ತೊಬ್ಬರಿಗೆ ಜೀವನದ ಮಹಾನ್ ಸಾಧನೆ ಯಾವುದು ಅಂತಂದ್ರೆ, ನೀ 4 ಮಂದಿ ಜೀವನ ಹಾಳು ಮಾಡಿಲ್ಲ ಅಂತ ಬದುಕಿದ್ರೆ ಅದ ದೊಡ್ಡ ಸಾಧನೆ. ಅದಕ್ಕಿಂತ ದೊಡ್ಡ ಸಾಧನೆ ಯಾವುದು ಇಲ್ಲ. ತಾತ ಏನು ವರ ಕೊಟ್ಟಾನಂತ ನೀವು ನೋಡೋದ ಕರೆ ಆಗಿತ್ತಂದ್ರ ಚೆಕ್ ಮಾಡಬೇಕಂತ ಯಾರಾದ್ರೂ ಇದ್ರೆ ಹೋಗಿ ಆದ್ವಾನಿ ಒಳಗೆ ಶಿರಗುತ್ತಿ ಒಳಗೆ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ರಿ. ಎಷ್ಟೋ ಮಂದಿ ಕೈ ಕಳ್ಕೊಂಡಾರ, ಎಷ್ಟೋ ಮಂದಿ ಕಾಲು ಕಳ್ಕೊಂಡಾರ, ಎಷ್ಟೋ ಮಂದಿ ಕಿಡ್ನಿ ಕಳ್ಕೊಂಡಾರ, ರಕ್ತ ತೆಗೆಸ್ಕೊಂತಾರ, ರಕ್ತ ಹಾಕಿಸ್ಕೊಂತಾರ. ಇಷ್ಟೆಲ್ಲರ ಮಧ್ಯದೊಳಗೆ ಇಂಥ ಟೈಮದೊಳಗೆ ಆರಾಮ್ ಹೊಲದೊಳಗೆ ಕುತ್ಕೊಂಡು ಹೇಳುವಂತ ವಿಚಾರವನ್ನ ಕೇಳಿ ಆರಾಮ್ ನಮ್ಮ ಮನೆಗೆ ಎದ್ದು ಹೋಗುವಂತ ಆಶೀರ್ವಾದದ ವರ ಏನು ಕೊಟ್ಟಾನಲ್ಲ ಆ ತಾತ, ಇದಕ್ಕಿಂತ ದೊಡ್ಡ ವರ ಇನ್ಯಾವುದು ಬೇಕು ಜಗತ್ತಿನಾಗ ಅಂತ ತಿಳ್ಕೊಂಡು ಬಿಟ್ರೆ ನಿಮ್ಮಂತ ಸುಖಿಗಳು ಜಗತ್ತಿನಾಗ ಯಾರು ಇಲ್ಲ. ಹಾಗಾಗಿ ಆ ಯಾವ ಕಷ್ಟಗಳು ಯಾವ ನಷ್ಟಗಳು ನಮ್ಮನ್ನು ಬಾಧಿಸದೇ ಇರಬಾರದು ಅನ್ನುವಂತ ಕಾರಣಕ್ಕೆ ಈ ಆಧ್ಯಾತ್ಮಿಕ ಪ್ರವಚನವನ್ನ ನಾವು ಸರಿಯಾದ ಟೈಮ್ ನಾವು ಕೇಳಬೇಕು. ಅವರ ಅಂದ್ರೆ ಗೊತ್ತಾಗತ್ತಿಲ್ಲ, ನಾಳೆ ಎಷ್ಟು ಗಂಟೆಗೆ ಬರ್ಬೇಕ್ರವ? ಒಬ್ಬರ ಬರ್ಬೇಕದಲ್ಲ. ನೀವು ಭಯಂಕರ ಬರೋದು ಲೇಟ್. ಈ ಯಾರು ನಿಮ್ಮತ್ ನೀವು ಬಂದ್ರಂದ್ರ ಬರೋದು ಲೇಟ, ಹೋಗೋ ಮುಂದೆ ಒಬ್ಬರ ಹೋಗಂಗಿಲ್ಲ. ಮತ್ತೆ 4 ಮಂದಿ ತಲೆ ಕೈ ಇಟ್ಟು ಹೋಗ್ತಿರ್ ನೀವು, ನಾವು ನೀ ಬಾ ಅಂತೇಳಿ. ಆದ್ರೆ ಇಲ್ಲಿ ಬಹುತೇಕ ನಾನು ನೋಡಿದ್ರೆ 1ನೇ ದಿವಸಕ್ಕೆ ಇಷ್ಟಕ್ಕೊಂದು ಮಂದಿ ಕೊಡ್ರಲ್ಲ. ಈ ಬರೋದು ಲೇಟ್ ಅಂತಂದ್ರೆ ಈ ಗಣಮಕ್ಕಳು ಪಾಪ ಶೇವಿಂಗ್ ಮಾಡ್ಕೊಂಡು ಅಗದಿ ಚಂದ ಇದನ್ನ ಮಾಡ್ಕೊಂಡು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಇದಕ್ಕೆ ಹೊಂಟಿದ್ದಾವ. ಇದಕ್ಕೆ ಶಾಪಿಂಗ್ ಅಂತ ಹೊಂಟಿದ್ದ, ಅಂದ್ರೆ ಏನೋ ತರಕಂತ ಮಾರ್ಕೆಟ್ಗೆ ಹೊಂಟ. ನಾವು ಹೆಂಡತಿ ಕೇಳಿಲ್ಲ ಅವಂಗ ಎಲ್ಲಿ ಹೊಂಟಿ ಅಂತ.
ನಾ ಪ್ಯಾಟಿಗೆ ಹೊಂಟಿದೆ ಅಂದವ. ನಾನು ಒಂದು 5 ನಿಮಿಷ ಬರ್ತೀನಿ ಸುಮ್ಮನೆ ಅಂದಕ್ಕೆ. ಅವ ರೆಡಿಯಾಗಿ ಹೊಂಟಿದ್ದ, ಶೇವಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಹಾಕೊಂಡು ಹೊಂಟಿದ್ದವ. ನಾನು ಒಂದು 5 ನಿಮಿಷದಾಗ ರೆಡಿಯಾಗಿ ಬರ್ತೀನಿ ತಡಿ ಅಂತ ಹೇಳ್ತೇನೆ. ಒಡ್ಲೆ ಹೆಡ್ತಿ ಮಾತು ನಿಕ್ಕೆ ಹೆಂಗ್ ಹೋಗ್ತಾನ ಮುಂದೆ? ಇಲ್ಲ ನಾ ಅರ್ಜೆಂಟ್ ಹೋಗ್ಬೇಕಾಗೈತೆ ಅಂದವ. 5 ನಿಮಿಷದಾಗ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಏನ್ ಬೇಕು ಹೇಳ್ತಿ? 5 ನಿಮಿಷದಾಗ ಬರ್ತೀನಿ ಅಂತ ಒಳಗೆ ಹೋದಾಕಿ ಈ ಹೆಣ್ಮಗಳು ರೆಡಿ ಆಗಿ ಬಂದಾಗ ಅವನು ಗಾಡಿ ಬಂದಿದ್ವು ಅಂತ ಹೊಳ್ಳಿ. ತಿಳಿದೈತೆ ನಿಮಗೆ? ಅಂದ್ರೆ ಎಷ್ಟು ಲೇಟ್ ಆಗಿ ಬಂದಿರ್ಬೇಕಂತ ಹೆಣ್ಮಗಳು. ಅದಕ್ಕೆ ಹಂಗ ಲೇಟ್ ಮಾಡಂಗಿಲ್ಲ. ನಾಳೆ 7 ಗಂಟೆಗೆ ಇಲ್ಲಿ ಕರೆಕ್ಟ್ ನೀವು ಬಂದಾಗ ಇಲ್ಲಿ ನಮ್ಮ ಗವಾಯಿಗಳವರು ಅದ್ಭುತ ಹಾಡೋರು ಬಂದಾರ. ಕೇಳ್ಬೇಕು ಅವ್ರ ಹಾಡನ್ನ. ಯಾವುದು ಸತ್ತು ಹೊರಟಾಗಿದ್ದಂತ ಜೀವ ಇರ್ತೈತಲ್ಲ ಅಂತ ಜೀವವನ್ನು ಬದುಕಿಸುವಂತ ತಾಕತ್ತ ಈ ಸಂಗೀತದೊಳಗೆ ಐತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅಷ್ಟು ಚಲೋ ಹಾಡೋರು ಬಂದಾರ. ಇದನ್ನೆಲ್ಲ ಅಲ್ಲಿಂದ ನಮ್ಮನ್ನು ಕರೆಸಿದ್ದು, ಇವ್ರನ್ನ ಕರೆಸಿದ್ದು ತಾತ್ನವರು ನಿಮಗೂ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಇದ್ರಾಗ ಒಂದು ದಿವಸ ಹೋಗ್ತೀವತ್ತ. ನಾಳೆ ಒಂದು ದಿವಸ ಹೋಗ್ತೈತಿ, ಕೊನೆ ದಿವಸ ಒಂದು ವಯಸ್ಸು ಹೋಯ್ತು, ಉಳಿದಿದ್ದು 2 ದಿವಸ. 2 ದಿವಸ ರೀ, 4 ದಿವಸ. 4 ದಿವಸದಾಗ 4 ತಾಸು 8 ತಾಸು ಆ ಪರಮಾತ್ಮ ತಾತನ ಬಗ್ಗೆ ಕೊಟ್ಟಿವಿ ಅಂದ್ರೆ ನಮ್ ಬಾಳ ಬಂಗಾರ ಆಕತ್ತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಕರೆಕ್ಟ್ 7 ಗಂಟೆಗೆ ಎಲ್ಲರೂ ಬರ್ತೀವಿ ಅಂತ ಇನ್ನೊಮ್ಮೆ ಚಪ್ಪಾಳಿ ತಟ್ಟಿ ನನಗೆ ಹೇಳಿ ಒಂದ್ ಕಡೆ ಗಣಮಕ್ಳು ಕುಂದಿರ್ಬೇಕು. ಇಲ್ಲೇನಾಗತ್ತೈತಿ, ನಾ ಬರೀ ಇವ್ರನ್ನ ಆಟ ನೋಡಿ ಹೇಳಕ್ ಆಗುದಿಲ್ಲ. ನೀವು ಈ ಕಡೆ ಕುಂತಿದ್ರೆ ಹಿಂಗ್ ನೋಡ್ ಹಿಂಗ್ ಹಿಡಿತೈತಿ ನೋಡು. ಅದಕ್ಕೆ ಒಂದ್ ಕಡೆ ಹೆಣ್ಮಕ್ಳು ಕುಂದಿರ್ಬೇಕು, ಒಂದ್ ಕಡೆ ಗಂಡ್ಮಕ್ಳು ಕುಂದಿರ್ಬೇಕು. ತಾಯಂದ್ರೆ ಒಂದ್ ಕಡೆ ಕುಂದಿರ್ಬೇಕು, ಶರಣ ಬಳಕ ನೀವೊಂದು. ಇದು ಸಿಸ್ಟಮೆಟಿಕ್ ಕಾರ್ಯಕ್ರಮ. ಎಷ್ಟು ಮಂದಿ ಕೂಡಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚಂದ ಕುತ್ಕೊಂಡು ಎಷ್ಟು ನೀಟ್ ಕುಂತ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಬಹಳಷ್ಟು ಮುಖ್ಯ. ಈ ಕಾರ್ಯಕ್ರಮದ ಔಚಿತ್ಯ ಯಾರಿಂದ ಹೆಚ್ಚಾಕೈತೆ ಅಂದ್ರೆ ನೀವೇನು ಕುಂತಿರಲ್ಲ, ನಿಮ್ಮಿಂದ ಇದ್ರ ಔಚಿತ್ಯ ಹೆಚ್ಚಾಕತಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ರಿ. ಎಲ್ಲರೂ ಆ ಕಡೆ ಈ ಕಡೆ ಕುತ್ಕೊಂಡು ಕಟ್ಟಿ ಮೇಲೆ ಕುಂದ್ರೋದಕ್ಕಿಂತ ಈ ಜಗದಾಗ ಬಂದು ಕುತ್ಕೊಂಡು ಆ ತಾತ್ನವ್ರ ವಿಚಾರವನ್ನ ಕೇಳುವಂಗ ಮಾಡೋಣ ಅಂತ ಹೇಳಿ ಈ ನೆಲದ ಕಾರುಣ್ಯ ಹೆಚ್ಚಾಗ್ಬೇಕಂದ್ರೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಪೂಜ್ಯರಾದಂತ ನಮ್ಮ ಹಲಕೇರಿಯ ಜಗದ್ಗುರುಗಳು ಇವತ್ತು ಮತ್ತೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋರು ಅದರ ಪಾಪ ಅವರು ತಮ್ಮ ಆಶೀರ್ವಚನ ಮಾಡಿ ಹೋಗ್ತಾರೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಒಟ್ಟಾರೆಯಾಗಿ ತಾತನ ಆಶೀರ್ವಾದ ನಮಗ ನಿಮ್ಗೆ ಇರ್ಲಿ ಅಂತ ಹಾರೈಸಿ ನಾಳೆ ಮತ್ತೆ 1 ತಾಸು ಕರೆಕ್ಟ್ ನಾವು 1 ತಾಸು ಮೇಲೆ ಹೇಳಂಗಿಲ್ಲ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕನ್ನುವಂತ ಮಾತನ್ನು ಹೇಳಿ ನನ್ನೆರಡು ಮಾತುಗಳು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜಯ ಗುರು ಬಸವೇಶ್ವರ. ಇದುವರೆಗೂ ಆಧ್ಯಾತ್ಮ ಪ್ರವಚನವನ್ನ ಅತ್ಯಂತ ನಿರರ್ಗಳವಾಗಿ ನಮಗೆ ಉಣಬಡಿಸಿದಂತಹ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಣಕವಾಡ ಮಠ ಅವರಿಗೆ ಭಕ್ತ ವೃಂದದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದ. ನಿಮಗೆಲ್ಲ ಗೊತ್ತಿದೆ 1900 ಸರಿ 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 ನಂತರ ಹಂಪಿ ಹೆಮ್ಮಕೂಟ ಸದಾಶಿವ ದೇವರು ಹಾಗೆಯೇ ಹಂಪಿ ಹೆಮ್ಮಕೂಟ ಸ್ವಾಮಿ ಸದಾಶಿವ ದೇವರುಗಳಿಂದ. ನಂತರ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಎದುರುದೊಡ್ಡಿ ವಿರಕ್ತ ಮಠ ಇವರಿಗೆ, ಮೃತ್ಯುಂಜಯ ಮಹಾಸ್ವಾಮಿಗಳವರಿಗೆ ಮಾಲಾರ್ಪಣೆ, ಕೈಗುಡ್ಡದ ಶ್ರೀಗಳಿಗೆ ಮಾಲಾರ್ಪಣೆ, ಹಾಗೆಯೇ ದೇವರುಗಳಿಗೆ ಮಾಲಾರ್ಪಣೆ, ವೈಲಿನ್ ವಾದಕರು ಸಿದ್ದರಾಮಯ್ಯವರಿಗೆ ಮಾಲಾರ್ಪಣೆ, ತಬಲಾ ಸಾತ್ ಸಂತೋಷ್ ಪಾಟೀಲ್ ಅವರಿಗೆ ಮಾಲಾರ್ಪಣೆ. ಹಾಗೇನೆ ಇವತ್ತಿನ ತಮಗೆಲ್ಲರಿಗೆ ತಿಳಿದಂತೆ ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವ 3 ಜನ ಭಕ್ತಾದಿಗಳಿಗೆ ನಾವಿಲ್ಲಿ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ಎಂ ಶಿವರಾಜ್ ಸ್ಮರಣೀಯ ಬಸವಾದಿ ಪ್ರಮುಖರನ್ನು
ಕಾರುಣಿಕ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣಿದು ಪೂಜ್ಯ ನಮ್ಮ ಗುರುಗಳು ಮಹಾಗುರುಗಳು ಚನ್ನಬಸವ ತಾತನವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯನೀಯ ಗುರುದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ನನ್ನನ್ನ ಹಾಲ್ಕೆರೆಗೆ ಪೂಜ್ಯ ನಮ್ಮ ಗುರುಗಳವರು ಅಧಿಕಾರ ನೀಡಿದರೆ ಹಂಪಿ ಹೇಮಕೂಟ ಹೊಸಪೇಟೆ ಸಂಸ್ಥಾನ ಮಠಕ್ಕೆ ನನ್ನನ್ನ ಸೇವೆ ಮಾಡಲಿಕ್ಕೆ ಇನ್ನೊಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತಹ, ಅಧಿಕಾರ ಕೊಟ್ಟಿರ್ತಕ್ಕಂತಹ ಪೂಜ್ಯನೀಯ ಗುರುಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ತ್ರಿವಿಧ ದಾಸೋಹಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರು, ಪೂಜ್ಯ ಸಿದ್ಧಲಿಂಗ ತಾತನವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಯದ್ದಲ್ದೊಡ್ಡಿಯ ಸುವರ್ಣಗಿರಿ ವಿರಕ್ತ ಮಠದ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಾಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯರು, ನಾಡಿನ ಹೆಸರಾಂತ ಪ್ರವಚನಕಾರರು, ಅನುಭಾವಿಗಳು, ನಿಮಗೆಲ್ಲ ಇಲ್ಲಿಯವರೆಗೆ ನಮಗೆ ಈ ಕಡೆನೂ ಪರಿಚಯ, ಆ ಕಡೆನೂ ಒಂದು ಮಠ, ಈ ಕಡೆನೂ ಒಂದು ಮಠ ಇದ್ದಿದ್ದಕ್ಕೆ ಅವರು ನಮ್ಮ ಕಡೆ ಹಾಲ್ಕೆರೆ ಭಾಗದಲ್ಲಿ, ಗದಗ ಧಾರವಾಡ ಭಾಗದಲ್ಲಿ ಅತ್ಯಂತ ಪ್ರಭಾವಿ ವಾಗ್ಮಿಗಳು, ಪ್ರವಚನಕಾರರು ಮತ್ತು ಅಷ್ಟೇ ಅದ್ಭುತವಾಗಿ ಸಮಾಜವನ್ನ ಯಾವ ರೀತಿಯಾಗಿ ಕಟ್ಟಬೇಕು ಅಂತಕ್ಕಂತಹ ತಮ್ಮದೇ ಆದಂತಹ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯರಾಗಿರ್ತಕ್ಕಂತಹ ಕರೇಗುಡ್ಡದ ಶ್ರೀ ಮದ್ಘನಲಿಂಗ ಚಕ್ರವರ್ತಿ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಕೊಟ್ರು ದೇಶಿಕರಲ್ಲಿ, ನಮ್ಮ ಸದಾಶಿವ ದೇವರಲ್ಲಿ, ನಮ್ಮ ಕೊಟ್ರು ಸ್ವಾಮಠದ ಎಲ್ಲ ದೇವರಲ್ಲಿ, ನಮ್ಮ ನಾಗಭೂಷಣ್ ದೇವರಲ್ಲಿ, ಆದೋನಿ ದೇವರಲ್ಲಿ, ನಮ್ಮ ಚಳ್ಳಗೇರಿ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರೊಂದಿಗೆ ದಯಮಾಡಿಸಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಬಸವಕಿರಣ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಂಗೀತ ಕಲಾ ಬಳಗದವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಚನ್ನಬಸವ ತಾತನ ಅಭಿಮಾನಿ ಸದ್ಭಕ್ತರೊಂದವೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಇಲ್ಲಿಯವರೆಗೆ ಪೂಜ್ಯರಾಗಿರ್ತಕ್ಕಂತಹ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ವಾಣಿಯನ್ನ ತಾವೆಲ್ಲ ಕೇಳಿದ್ದೀರಿ. ನಾನೇನು ಮತ್ತದ್ರ ಬಗ್ಗೆ ಏನು ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅಧ್ಯಾತ್ಮ ಅಂದ್ರೇನು, ಮನುಷ್ಯ ಜನ್ಮದ ಸಾರ್ಥಕ್ಯ ಯಾವುದರಲ್ಲಿದೆ, ನಮ್ಮ ಗಮ್ಯ ಯಾವ ಕಡೆ ಇರಬೇಕು ಅಂತಕ್ಕಂತಹ ಹಲವು ವಿಚಾರಗಳನ್ನು ಕುರಿತು ಹೇಳಿದ್ರು. ದೇವಚಿಂತನೆಗೆ ನಾವು ಮಹತ್ವ ಕೊಡಬೇಕು ಅಂತಕ್ಕಂತಹ ಮಾತುಗಳನ್ನೆಲ್ಲ ಅವರ ವಾಣಿಯ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಒಮ್ಮೇನಾಯ್ತು ಅಂತಂದ್ರೆ, ಒಬ್ಬ ದೊಡ್ಡ ನಾಸ್ತಿಕವಾದಿ, ದೇವರಿಲ್ಲ ಅಂತಕ್ಕಂಥವ್ರಿಗೆ ನಾಸ್ತಿಕರು ಅಂತಾರ. ಆಸ್ತಿಕರು ಅದನ್ನು ಶಾಸ್ತ್ರೀಯವಾಗಿ ಹೇಳೋದಾದ್ರೆ, ಯಾರು ವೇದಗಳನ್ನ ನಂಬ್ತಾರ ಅವರು ಆಸ್ತಿಕರು, ವೇದಗಳನ್ನ ಯಾರು ನಂಬೋದಿಲ್ಲ ಅವ್ರು ನಾಸ್ತಿಕರು ಅಂತ. ನಮ್ಮ ಎಲ್ಲ ಸಾಮಾನ್ಯವಾಗಿ ಹೊರಗಡೆ ಮಾತನಾಡೋ ಹೊತ್ತಿನಲ್ಲಿ ದೇವರನ್ನ ನಂಬೋರಿಗೆ ಆಸ್ತಿಕರು, ದೇವರನ್ನ ನಂಬದೇ ಇರೋರಿಗೆ ನಾಸ್ತಿಕರು ಅಂತ ಕರಿತೀವಿ ನಾವು. ಒಬ್ಬ ಬಹುದೊಡ್ಡ ನಾಸ್ತಿಕ ತನ್ನ ಮಗನಿಗೆ ಏನಂತ ಹೆಸರಿಟ್ಟು ಅಂತಂದ್ರೆ ದೇವರಿಲ್ಲ ಅಂತ ಹೆಸರಿಟ್ಟ. ಅವನು ತನ್ನ ಮಗನಿಗೆ, ಅವನು ಜಗತ್ತಿಗೆಲ್ಲ ನಾಸ್ತಿಕವನ್ನು ತಿಳಿಸ್ಬೇಕು ಅಂತಂದು ಮಗನಿಗೆ ದೇವರಿಲ್ಲ ಅಂತಂದು ಹೆಸರಿಟ್ಟ. ಅವನಿಗೆ ಸ್ಕೂಲ್ಗೆ ಅಡ್ಮಿಷನ್, ದೊಡ್ಡವನಾದ, ಅವನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ. ಅವಾಗ ಕ್ಲಾಸ್ ರೂಮ್ ಟೀಚರ್ ಹಾಜರಿ ತಗೊಳ್ಬೇಕಲ್ಲ, ತಗೊಳ್ಳೋ ಹೊತ್ತಾಗ ದೇವರಿಲ್ಲ ಅಂತ ಹೋದ ಕೂಡಲೇ ಇದೇನ್ ಸರ್ ಅಂತ ಹೇಳ್ತಿದ್ನಂತ. ಅವನು ದೇವರಿಲ್ಲ ಅಂತ ಅವನ ಹೆಸರು ಕರೆದಾಗೆಲ್ಲ ದೇವರಿಲ್ಲ ಎಲ್ಲಿದ್ದಾನೆ ಅಂದ್ರೆ ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ತಿದ್ನಂತ. ಈ ತೆರನಾಗಿ ಏನು ಅಂತಂದ್ರೆ ದೇವರಿಲ್ಲ ಅನ್ನೋದನ್ನ ಪ್ರಚಾರ ಮಾಡಬೇಕು ಅಂತ ನಾವು ಹೋದಾಗೆಲ್ಲ ಪ್ರತಿ ಬಾರಿ ಅವನು ದೇವರಿಲ್ಲ ಅಂತ ಕರೆದಾಗೆಲ್ಲ ನಾನಿದ್ದೇನೆ ಅಂತಂದು ಅವನು ಮತ್ತೆ ಮತ್ತೆ ಸ್ಮರಿಸ್ತಿದ್ದಂತೆ. ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಏನು ಅಂತಂದ್ರ, ಇಲ್ಲೊಬ್ಬ ಕಲ್ಮೇಶ ಅಂತ ಈ ಊರೊಳಗದಾನ ಅಂತ ತಿಳ್ಕೊಳ್ರಿ. ಆ ಕಲ್ಮೇಶ ಅನ್ನೋ ವ್ಯಕ್ತಿ ಕಲ್ಮೇಶ ಅದಾನೋ ಇಲ್ವೋ ಅನ್ನೋದನ್ನ ಅವನು ಇದ್ದಾನೆ ಅಂತ ಏನಾರು ಹೇಳಿ ನುಣುಚ್ಕೊಳ್ಬಹುದು. ಅವನು ಈಗ ಇಲ್ಲ ಅಂತ ಹೇಳೋದು ಬಹಳ ಕಷ್ಟ. ಇಲ್ಲಿ ಕಲ್ಮೇಶ ಅನ್ನೋ ವ್ಯಕ್ತಿ ಇಲ್ಲೆಲ್ಲೋ ಇದಾನೋ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿಕ್ಕೆ ಬಹಳ ಕಷ್ಟ. ಅವನು ಇಲ್ಲಿಲ್ದ ಅಲ್ಲಿರ್ಬೋದು, ಅಲ್ಲಿಲ್ದ ಇನ್ನೊಂದು ಕಡೆ ಇರ್ಬೋದು, ಮತ್ತೆಲ್ಲೋ ಒಂದು ಕಡೆ ಅವನು ಇರ್ಬಹುದು. ಪ್ರಪಂಚದಲ್ಲಿ ಯಾವುದನ್ನು ಇಲ್ಲ ಅಂತ ಹೇಳಲಿಕ್ಕೆ
ಅತ್ಯಂತ ಕಠಿಣವಾಗಿರ್ತಕ್ಕಂತಹದ್ದು. ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನನ್ನನ್ನು ನಿಲ್ಲಿಸಿರಿ ನೀವು, ನಾನು ಸನ್ಯಾಸಿಯಾಗಿ ಒಂದು ಮಠಾಧಿಪತಿಯಾಗಿ ಒಬ್ಬ ಸ್ವಾಮಿಯಾಗಿದ್ದೇನೆ. ನನಗೆ ಈ ವಿಜ್ಞಾನದ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಗೊತ್ತಿಲ್ಲ ಅಂದ ಕೂಡಲೇ ನಾನು ಹೊಸ ಸಂಶೋಧನೆಗಳೇ ಇಲ್ಲ ಅಂತಂದು ನಾನು ಹೇಳಿದ್ನಿ ಅಂತಂದ್ರೆ ಪ್ರಪಂಚದ ಅತಿ ದೊಡ್ಡ ಮೂರ್ಖ ಯಾರು ಅಂತಂದ್ರೆ ನಾನು ಆಗ್ತೇನೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದೇ ವಿನಃ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ವಿಚಾರಗಳನ್ನ ದೇವ್ರಿಲ್ಲ ಅಂತಂದು ನಾವು ಈಗ ಯಾರು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಹೇಳಿದ್ರು ನಮ್ಮ ಶ್ರೀಗಳವರು. ನಾವು ಸೂಕ್ಷ್ಮಾಣು ಜೀವಿಗಳನ್ನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಸೂಕ್ಷ್ಮ ದರ್ಶಕ ಯಂತ್ರಗಳಿಂದ ಅವುಗಳನ್ನ ನಾವು ನೋಡ್ಬೋದು. ಆದರೆ ದೇವನ ಕುರಿತು ಚಿಂತನೆ ಮಾಡಿ ದೇವನನ್ನ ನೋಡ್ಬೇಕು ಅಂತಂದು ನಾವೆಷ್ಟು ಜನ ಶ್ರಮ ಪಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆನೂ ಇಡಲಾರ್ದನ ದೇವ್ರಿಲ್ಲ ಅಂತಂದು ನಾವು ಏಕಸ್ವಾಮ್ಯವಾಗಿ ನಮ್ಮ ಒಂದೇ ಘಂಟಾಘೋಷವಾಗಿ ನಾವು ದೇವ್ರಿಲ್ಲ ಅಂತಂದು ಹೇಳ್ತಾ ಹೋದ್ವಿ ಅಂತಂದ್ರೆ ನಾವು ಅತ್ಯಂತ ಮೂರ್ಖತನದ ಮಾತುಗಳು ಇವುಗಳು ಆಗ್ತವು ಅಂತಕ್ಕಂತಹ ಕಲ್ಪನೆ ನಮ್ಮಗಳ ಅರಿವಿಗೆ ಬರಬೇಕಾಗುತ್ತೆ. ಆ ಕಾರಣದಿಂದ ನಮ್ಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅತ್ಯಂತ ಬಹುದೊಡ್ಡ ವಾಗ್ಮಿಗಳು. ಅವ್ರು ಹುಬ್ಬಳ್ಳಿಯೊಳಗ ಅಲ್ಲೆಲ್ಲ ಬೆಂಗೇರಿ ಅಂತ ಬರ್ತೈತೆ, ಅಲ್ಲಿ ಮನೆ ಪ್ರವಚನ ಹೇಳಿದ್ರು. 2 ದಿನಕ್ಕೆ 15,000 ಜನ ಸೇರಿದ್ರು ಅಲ್ಲೆಲ್ಲ. ಇಷ್ಟು ದೊಡ್ಡ ಖ್ಯಾತ ಪ್ರವಚನಕಾರರು ಪೂಜ್ಯ ತಾತನವರು ಅವ್ರಿಗೆ ಅಪ್ಪಣೆ ಮಾಡಿದ್ರು, ನೀವು ಬರಬೇಕಂತಂದು. ಅವರೊಂದು ಪ್ರವಚನ ಹಿಡಿದಿದ್ರು, ತಾತನವ್ರು ಅಪ್ಪಣೆ ಮಾಡ್ಯಾರ ಅಂತಂದು ಮತ್ತೆ 5 ದಿನ ಆ ಪ್ರವಚನ ಮುಂದೆ ಹಾಕಿ ಅವರು ಈ ಗ್ರಾಮಕ್ಕೆ, ನದೀಚಾಗಿ ಗ್ರಾಮಕ್ಕೆ ಅವರು ದಯಮಾಡಿಸಿದ್ದಾರೆ. ಆ ಕಾರಣದಿಂದ ತಾವುಗಳೆಲ್ಲ ತಾತನವ್ರ ಇಚ್ಛೆ ಏನು, ಬಹಳ ಜನ ದೊಡ್ಡ ಪ್ರವಚನಕಾರ ಎಲ್ಲರೂ ಅದಾರ. ಈ ಸರ್ತೆ ನಮ್ಮ ಮಣಕ್ವಾಡ ಶ್ರೀಗಳವರ ವಾಣಿನ ಕೇಳಲಿ, ಅವರ ಒಂದು ವಿಶೇಷವಾದಂತಹ ವಾಣಿಯಿಂದ ನಮ್ಮ ಭಕ್ತರಿಗೆ ಇನ್ನೂ ಹೊಸ ವಿಚಾರಗಳು ಗೊತ್ತಾಗ್ಲಿ, ನಮ್ಮ ಭಕ್ತರು ಇನ್ನೂ ಪ್ರಜ್ಞಾವಂತರಾಗ್ಲಿ ಅಂತಕ್ಕಂತಹ ಕಳಕಳಿ ಪೂಜ್ಯ ನಮ್ಮ ಗುರುಗಳಲ್ಲಿದೆ. ಆ ಕಾರಣದಿಂದ ಪೂಜ್ಯ ಗುರುಗಳವರು ಮಣಕ್ವಾಡ ಶ್ರೀಗಳವರನ್ನ ಅವರು ಈ ಬಾರಿ ಬರಮಾಡಿಕೊಂಡಿದ್ದಾರೆ. ತಾವುಗಳೆಲ್ಲ ಅತ್ಯಂತ ಅವ್ರು ಇನ್ನೂ ನೀವು ಬಹಳ ಜನ ಕುಳಿತುಕೊಂಡು ನೀವೆಲ್ಲ ಈ ಲೈಟ್ ಬಾಳ್ ಇತ್ತಾಗ ಬಂದ್ಬಿಟ್ಟು ಅತ್ತಾಗ ಯಾರು ಕಾಣುವಲ್ರಿ. ನೀವು ಕಂಡು ನಿಮ್ ಎಕ್ಸ್ಪ್ರೆಷನ್ ಎಲ್ಲ ಕಂಡು ಅಂತಂದ್ರೆ ಇನ್ನೂ ಜೋರ್ ಹೇಳ್ತಾರ ಅವರೆಲ್ಲ, ನಿಮ್ಗೆಲ್ಲರಿಗೆ ಮನ ಮುಟ್ಟುವ ಹಾಗೆ. ಇನ್ನೊಂದು ಡೌಟ್ ಏನು, ಇಲ್ಲೆಲ್ಲ ಆಂಧ್ರ ಜನ ಕನ್ನಡ ಅರ್ಥ ಆಗುತ್ತೆ ಇಲ್ಲ ಅಂತ ಒಂದು ಚಿಂತೆ ಮಾತನಾಡ್ಬೇಕಾದಾಗ ನೀವು ಸ್ವಲ್ಪ ಅವಾಗ ಚಪ್ಪಾಳೆ ಹೊಡ್ಕೊಂತ ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಕೊಂತ ಇದ್ರಿ ಅಂತಂದ್ರ ಪರ್లేదు ಇವ್ರಿಗೆಲ್ಲರಿಗೂ ಕನ್ನಡ ವಸ್ತುಂದಿ ಅಂತಂದು ಅವ್ರಿಗೆ ಅರ್ಥ ಮಾಡ್ತುಂದಿ. ಅದಕ್ಕೆ ನೀವುಗಳೆಲ್ಲ ಸ್ವಲ್ಪ ಅವ್ರು ಮಾತನಾಡ್ಬೇಕಾದಾಗೆಲ್ಲ ನೀವು ನಿಮ್ಮ ಹಾವಭಾವಗಳನ್ನ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ರಿ ಅಂತಂದ್ರೆ ಅದು ಇನ್ನೂ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ. ಸ್ವಲ್ಪ ದಿನದೊಳಗೆ ಪೂಜ್ಯ ಗುರುಗಳವರು ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ತಾವುಗಳೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿ ತಾತನವರ ಈ ಪರಂಪರೆ ಅಂತಂದ್ರೆ ಬಹಳ ದೊಡ್ಡ ಶ್ರದ್ಧಾ ಭಕ್ತಿ ಪರಂಪರೆ ಇದು. ನಮ್ಮ ಗುರುಗಳವರಂತರೂ ಈ ಯಾವುದೇ ಕಾರ್ಯಕ್ರಮ ಇರಲಿ, ಈ ಮಠದ ಕಾರ್ಯಕ್ರಮ ನಡೆದ್ವು ಅಂತಂದ್ರ ಎಷ್ಟು ದೊಡ್ಡ ಕಾರ್ಯಕ್ರಮ ಇದ್ರು ತಾತನವ್ರ ಕಾರ್ಯಕ್ರಮ ಕೊಟ್ಟ ತಪ್ಪಿಸ್ತಿದ್ದಿದ್ದಿಲ್ಲ. ನಮ್ಮ ಗುರುಗಳಿಗೆ ಚನ್ನಬಸ್ ತಾತನವ್ರ ಗುರುಗಳಾಗಿದ್ರು, ಅದಕ್ಕೆ ಅವ್ರ ಮೇಲೆ ಬಹಳ ಶ್ರದ್ಧಾ ಇತ್ತು. ಮತ್ ನಮ್ಮನ್ನು ಹೊಸಪೇಟೆ ಮಠಕ್ಕೆ ಮಾಡಿದ್ದು ಈ ಗುರುಗಳ, ಅದಕ್ಕೆ ನಮಗೂ ಸಹ ಈ ಪೀಠದ ಮೇಲೆ, ಒಳಬಳ್ಳಾರಿ ಪೀಠದ ಮೇಲೆ ನಮ್ಮ ಗುರುಗಳಿಗೆ ಎಷ್ಟು ಶ್ರದ್ಧಾ ಇತ್ತು ನಮಗೂ ಅಷ್ಟೇ ಶ್ರದ್ಧಾ ಇದೆ. ಎಲ್ಲ ಕಾರ್ಯಕ್ರಮಗಳೊಳಗೂ ನಮ್ಮ ಗುರುಗಳು ಅಪ್ಪಣೆ ಮಾಡ್ತಿದ್ರು. ಯಾವ್ದಾದ್ರು ಹೊಸ ದೇವಸ್ಥಾನ ಮಠ ಕಟ್ಟಿದ್ರ, ದಾಸೋಹ ಪ್ರಾರಂಭ ಮಾಡಿದ್ರ, ತೇರ್ ಮಾಡಿದ್ರ ತಾತನವ್ರ ಕಡೆಯಿಂದನ ಅವರ ಲಿಂಗ ಹಸ್ತದಿಂದನ ಅಜ್ಜರೆಲ್ಲ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿಸ್ತಿದ್ರು. ಅದೇ ಪರಂಪರೆ ಒಳಗನ ನಾವು ಪೂಜ್ಯ ತಾತನವರ ಸನ್ನಿಧಾನದೊಳಗನ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂತಹ ವಿಲಾಸವುಳ್ಳವರು. ಯಾಕಂತಂದ್ರೆ ಈ ರೀತಿಯಾಗಿ ಮೌನವಾಗಿ ಅನುಷ್ಠಾನ ಮಾಡಿ ಲಿಂಗಾರ್ಚನೆ ಮಾಡಿಕೊಂಡು ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಉಳ್ಳ ಗುರುಗಳು ಅತ್ಯಂತ ಕಡಿಮೆ ಗುರುಗಳು. ಅದರಲ್ಲಿ ನಮ್ಮ ಗುರುಗಳು ಅತ್ಯಂತ ಮೇಲ್ಪಂಕ್ತಿಯ ಗುರುಗಳು. ನಿಮ್ಗೆಲ್ಲ ನಾ ಮತ್ತೆ ಹಿಂದೆ ಜಾತ್ರೆ ಒಳಗನೆ ಹೇಳೀನಿ, ಚನ್ನಬಸವ ತಾತನವರು ಎಷ್ಟು ತಪಸ್ಸು ಮಾಡ್ಕೊಂಡು ಶಕ್ತಿಯನ್ನು ಹೊಂದಿದ್ರು, ಪೂಜ್ಯ ಗುರುಗಳು ಸಹ ಅಷ್ಟೇ ಶಿವಪೂಜೆ ಮಾಡ್ಕೊಂಡು ಅಷ್ಟೇ ಶಕ್ತಿವಂತ ಗುರುಗಳವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನಾಳೆಯಿಂದ ತಾವುಗಳೆಲ್ಲ ಸರಿಯಾದ ವೇಳೆಗೆ ಬಂದು ಶ್ರೀಗಳವರ ಆಶೀರ್ವಾಣಿಯನ್ನ ಕೇಳ್ರಿ ಅಂತಕ್ಕಂತಹ ಮಾತನ್ನ ಹೇಳಿ ನನ್ನ 1-2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೊತೆಗೆ ಪ್ರಸಾದದ ವ್ಯವಸ್ಥೆ ಇದೆ. ತಾವೆಲ್ಲ ಮಠದ ಅಂಗಳದೊಳಗೆ ಪ್ರಸಾದವನ್ನು ಕುಳಿತು ಸಮಾಧಾನದಿಂದ ಸ್ವೀಕರಿಸಬೇಕು ಅಂತ